ವಿಘ್ನೌಘವಾರಣಂ ಸತ್ಯಾಶೇಷ ವಿಶ್ವಸ್ಯ ಕಾರಣಂ ಕರುಣಾಸಿಂಧುಂ ಆನಂದತೀರ್ಥಬಂಧುಂ ಹರಿಂ ಭಜೆ. ಅಭ್ರಮಂ ಭಂಗರಹಿತಂ ಅಜಡಂ ವಿಮಲಂ ಸದಾನಂದತೀರ್ಥಮತುಲಂ ಭಜೆ ತಾಪತ್ರಯಾಪಹಂ. ಕಾಮಧೇನುರ್ಯಥಾಪೂರ್ವಂ ಸರ್ವಾಭೀಷ್ಟಫಲಪ್ರದ ತಥಾ ಕಲೌ ವಾದಿರಾಜಶ್ರೀಪಾದೋ ಭೀಷ್ಟದಸ್ಸತಾಂ. ದುರ್ವಾದಿಧ್ವಾಂತರವಯೇ ವೈಷ್ಣವೇಂದೀವರೇಂದವೇ ಶ್ರೀರಾಘವೇಂದ್ರ ಗುರವೇ ನಮೋ ಅತ್ಯಂತದಯಾಲವೇ. ಪೃಥ್ವೀಮಂಡಲಮಧ್ಯಸ್ಥಾಃ ಪೂರ್ಣಬೋಧಮತಾನುಗಾಃ ವೈಷ್ಣವಾಃ ವಿಷ್ಣುಹೃದಯಾಃ ತಾನ್ ನಮಸ್ಯೆ ಗುರೂನ್ ಮಮ. ಆಪದಾಂ ಅಪಹರ್ತಾರಂ ದಾತಾರಂ ಸರ್ವಸಂಪದಾಂ ಲೋಕಾಭಿರಾಮಂ ಶ್ರೀರಾಮಂ ಭೂಯೋ ಭೂಯೋ ನಮಾಮ್ಯಹಂ. ಶ್ರೀಮದಾನಂದತೀರ್ಥಚರಣೌ ಶರಣಂ ಪ್ರಪದ್ಯೆ. ಶ್ರೀ ಗುರುಭ್ಯೋ ನಮಃ. ಸೀತಾ ಲಕ್ಷ್ಮಣ ಹನುಮತ್ ಸಮೇತ ವಿರಾಜಮಾನರಾಗಿರತಕ್ಕಂತಹ ಶ್ರೀರಾಮಚಂದ್ರ ದೇವರ ಚರಣ ಕಮಲಗಳಿಗೆ ನಮನ ಕುಸುಮಗಳನ್ನು ಸಲ್ಲಿಸ್ತಾ ನೆರೆದಿರತಕ್ಕಂತಹ ಎಲ್ಲ ಭಗವದ್ಭಕ್ತರಿಗೆ ಶುಭ ಸಾಯಂಕಾಲವನ್ನು ಕೋರ್ತಾ ಉತ್ತರಕಾಂಡದ ಈ ಸತ್ರದ 3ನೇ ದಿವಸ ಮತ್ತು ನಾವೆಲ್ಲ ಒಟ್ಟಾಗಿದ್ದೇವೆ. ನಿನ್ನೆ ದಿವಸ ರಾವಣಾದಿಗಳ ವರ ಪಡ್ಕೊಂಡ ಬಗೆ, ಅದರ ಹಿನ್ನೆಲೆ, ತಪಸ್ಸು ಇತ್ಯಾದಿಗಳನ್ನೆಲ್ಲ ಕಂಡಿತ್ತು. ಮುಂದಕ್ಕವರ ವಿವಾಹದ ಪ್ರಸ್ತಾವವೂ ಕೂಡ ಬರುತ್ತದೆ. ರಾವಣ ಮತ್ತು ಮಯನ ಮಗಳಾಗಿರ್ತಕ್ಕಂತಹ ಮಂಡೋದರಿಯೊಡನೆ ಅವನ ವಿವಾಹ ಅನ್ನುವಂಥದ್ದು ಸಂಪನ್ನ ಆಗ್ತದೆ. ವಜ್ರಜ್ವಾಲೆ ಕುಂಭಕರ್ಣನ ಮಡದಿಯಾದರೆ ಸರ್ಮ ಅನ್ನತಕ್ಕಂತಹ ಗಂಧರ್ವರಾಜ ಶೈಲೂಷನ ಮಗಳು ವಿಭೀಷಣನ ಕೈ ಹಿಡಿಯುವಂಥದ್ದು ಇದನ್ನು ನೋಡಿದ್ದೇವೆ. ಮುಂದಕ್ಕೆ ಸಂತಾನ, ರಾವಣನಿಗೆ ಒಂದು ಗಂಡು ಸಂತಾನ ಆಗ್ತದೆ ಅಂತ. ಅವ ಹುಟ್ಟಿದ ಮಂಡೋದರಿ ಜನ್ಮ ಕೊಡ್ತಾಳೆ. ಆ ಹುಟ್ಟುವ ಸಂದರ್ಭ ಹೇಗಿತ್ತು ಅಂತ ಕೇಳಿದರೆ, ಯಾಕವನಿಗೆ ಅವನನ್ನು ನಾವು ಇಂದ್ರಜಿತು ಅಂತ ಕರೆಯೋದು, ಅದೇ ಪ್ರಸಿದ್ಧ, ಮತ್ತು ಅವನಿಗೆ ಅದೇ ಹೆಸರು ಶಾಶ್ವತ ಆದದ್ದು. ಆದರೆ ನಿಜವಾಗಿ ಅವನ ಅಪ್ಪ ಇಟ್ಟ ಹೆಸರು ಏನು ಹೇಳಿದರೆ ಮೇಘನಾದ ಅಂತ. ಆ ಹೆಸರು ಯಾಕೆ ಬಂತವನಿಗೆ ಅಂತ ಕೇಳಿದರೆ ಒಂದು ಕಾರಣ ಹೇಳುತ್ತಾರೆ. ಜಾತ ಮಾತ್ರೇಣ ಹಿ ಪುರಾ ತೇನ ರಾವಣ ಸೂನುನಾ ರುದಿತ ಸುಮಹಾನ ಮುಕ್ತೋ ನಾದೋ ಜಲಧರೋಪಮಃ ಅಂತ. ಹುಟ್ಟಿಯಾದ ಕೂಡಲೇ ಆ ಮಗು ಅಳ್ಳಿಕ್ಕೆ ಪ್ರಾರಂಭ ಮಾಡುತ್ತದಲ್ಲ, ಅಳ್ಳಿಕ್ಕೆ ಪ್ರಾರಂಭ ಮಾಡಿದಾಗ ಮೋಡಗಳು ಒಟ್ಟಾದಾಗ ಆ ಸಿಡಿಲಿನ ಧ್ವನಿ ಅನ್ನುವಂಥದ್ದು ಯಾವ ರೀತಿ ಇರ್ತದೋ ಆ ರೀತಿಯ ಮಹಾಧ್ವನಿಯನ್ನು ಮಾಡಿದಂತೆ. ಆ ಧ್ವನಿ, ಮಗು ಅತ್ತ ಧ್ವನಿ ಇಡೀ ಲಂಕಾಪುರಕ್ಕೆ ವ್ಯಾಪಿಸಿ ಬಿಟ್ಟಿತು ಅಂತ ಹೇಳುತ್ತದೆ ರಾಮಾಯಣ. ಅಂಥ ಭೀಕರಾಗಿರ್ತಕ್ಕಂತಹ ಧ್ವನಿ. ಜಡೀಕೃತಾಚ ಸಾಲಂಕ ತಸ್ಯನಾದೇನ ರಾಘವ. ಹೇ ರಾಘವ, ರಾಮಚಂದ್ರ, ಆ ಮಗು ಅತ್ತ ಆ ಧ್ವನಿ ಇದೆಯಲ್ಲ, ಇಡೀ ಲಂಕಾಪುರವನ್ನು ಆವರಿಸಿಬಿಟ್ಟಿತು. ಆದ್ದರಿಂದ ಪಿತಾ ತಸ್ಯ ಅಕರೋನ್ನಾಮ ಮೇಘನಾದ ಗಿತಿ ಸ್ವಯಂ. ಅವನ ತಂದೆ ಅವನ ಇಂಥ ಒಂದು ರೀತಿಯ ಪ್ರಾಕಟ್ಯವನ್ನು ಕಂಡು ಅವನಿಗೆ ಮೇಘನಾದ ಅಂತ ಹೆಸರಿಟ್ಟ. ಈ ಹಿನ್ನೆಲೆಯಲ್ಲಿ ರಾವಣನ ಒಂದು ಸಂತಾನ ಮುಂದುವರೆದದ್ದಾಯಿತು, ಅಂದರೆ ಒಂದು ಜನರೇಷನ್ ಮುಂದುವರೆದದ್ದಾಯಿತು. ಈ ಮಧ್ಯದಲ್ಲಿ ಏನಾಗ್ತದೆ, ಈಚೆ ಕಡೆಯಲ್ಲಿ ರಾವಣನ ಸಂಸಾರ ಮಗುವಿನೊಂದಿಗೆ ಸಾಕ್ತಾಗಿದೆ. ಎಲ್ಲ ವರ ಪಡೆದು ಹೆಚ್ಚು ಸಮಯ ಆಗಲಿಲ್ಲ, ಅತ್ಯಂತ ಅಲ್ಪ ಸಮಯದಲ್ಲೇ ಇದೆಲ್ಲ ನಡೆದು ಹೋಗಿ ಆಗಿದೆ. ಇವನಿಗೆ ನಿದ್ರೆ ಬಾಧೆ, ಕುಂಭಕರ್ಣನಿಗೆ. ವ್ಯವಸ್ಥೆ ಆಗಬೇಕಲ್ಲ, ದೊಡ್ಡ ದೇಹ, ದೊಡ್ಡ ಶರೀರ, ಏನು ವ್ಯವಸ್ಥೆ ಮಾಡೋದು ಅಂತ ಯೋಚನೆ ಮಾಡುವಾಗ ಏನಾಗ್ತದೆ ಹೇಳಿದರೆ, ಬಹಳ ಸುಂದರ ಆಗಿರತಕ್ಕಂಥ ಒಂದು ಶಯನಗಾರವನ್ನು ನಿರ್ಮಾಣ ಮಾಡಬೇಕು ಅಂತ ಹೇಳಿ ವಿಶ್ವಕರ್ಮನಿಗೆ ಸರಿಸಾಟಿಯಾದ ಒಬ್ಬ ಶಿಲ್ಪಿಯನ್ನು ಕರೆಸಿ
ಒಂದು ನಿರ್ಮಿತಿಯನ್ನು ನಿರ್ಮಾಣ ಮಾಡಲಿಕ್ಕೆ ಅಂತ ಆಜ್ಞೆ ಕೊಡ್ತಾರಂತೆ. ಇದು ಬರೀ ಮಲಗುವ ಕೋಣೆ. ಯಾರ ಮಲಗುವ ಕೋಣೆ? ನಮ್ಮದೆಲ್ಲ ಒಂದು 2-3 ಸಾವಿರ ಜನರಿಗೆ ಊಟ ಹಾಕ್ಬೋದು, ಅಷ್ಟು ದೊಡ್ಡ ಕೋಣೆ. ಅಂತೂ ಅದರಲ್ಲಿ ಈಗ ಅವ ಮಲಗಬೇಕು, ಅಷ್ಟು ದೊಡ್ಡ ಶರೀರದವ. ಅದಕ್ಕೆ ಹೇಳ್ತಾರೆ ನೋಡಿ, ವಿನಿಯುಕ್ತಾಸ್ತಥೋರಾಜ್ಞಾ ಶಿಲ್ಪಿನೋ ವಿಶ್ವಕರ್ಮವತ್ ವಿಸ್ತೀರ್ಣಂ ಯೋಜನಂ ಸ್ನಿಗ್ಧಂ ತಥೋ ದ್ವಿಗುಣಮಾಯತಂ ಅಂತ. 1 ಯೋಜನ ವಿಸ್ತೀರ್ಣದ ಉದ್ದ, 2 ಯೋಜನ ವಿಸ್ತೀರ್ಣ ಅಗಲ ಆಗಿರತಕ್ಕಂತಹ ಮಹಾಮಂದಿರವನ್ನು, ಬಹಳ ಚೆನ್ನಾಗಿರತಕ್ಕಂತಹ, ನಿದ್ರೆಗೆ ಅನುಕೂಲ ಆಗಿರುವಂತಹ, ನಿದ್ರೆಗೆ ಪೂರಕ ಆಗಿರುವಂತಹ ಒಂದು ಮಹಾಮಂದಿರವನ್ನು, ಶಯನಾಗಾರವನ್ನು ವಿಶ್ವಕರ್ಮನಿಗೆ ತುಲ್ಯ ಆಗಿರತಕ್ಕಂತಹ ವಿಶ್ವಕರ್ಮಿಗಳಿಂದ, ಆ ಕೆಲಸವನ್ನು ಮಾಡ್ತಕ್ಕಂತಹ ಎಕ್ಸ್ಪರ್ಟ್ಸ್ಗಳಿಂದ ಆ ಕೆಲಸವನ್ನು ಮಾಡಿಸ್ತಾನೆ ರಾವಣ. ಅವನಿಗೊಂದು ವ್ಯವಸ್ಥೆ ಆಗಬೇಕು ನೋಡಿ. ತಮ್ಮನ ಕೈ ಬಿಡೋದಿಲ್ಲವ, ತಮ್ಮನ ಕೈ ಬಿಡಲಿಕ್ಕಿಲ್ಲ, ಅದರಿಂದ ವ್ಯವಸ್ಥೆ ಮಾಡಿಸಿದ. ಅರ್ಥ ಏನು? ಇನ್ನು ಮುಂದಕ್ಕೆ ಕುಂಭಕರ್ಣ ಪಕ್ಕ ಬರೋದಿಲ್ಲ. ಮತ್ತೆ ಬಂದದ್ದು ಯಾವಾಗ? ಯುದ್ಧದ ಹೊತ್ತಲ್ಲೇ ಅಲ್ವಾ? ಅಲ್ಲಿ ತನಕ ಏಕದಮ್ ನಿದ್ರೆಯೇ, ಕುಂಭಕರ್ಣದ ಪ್ರಸ್ತಾವವೇ ಇಲ್ಲ. ಅದರಿಂದ ಕುಂಭಕರ್ಣನ ಮುಗಿಯಿತು, ಚಾಪ್ಟರ್ ಕ್ಲೋಸ್ ಆಯಿತು ಒಂದು ಅರ್ಥದಲ್ಲಿ. ಆಯ್ತಲ್ಲ, ಇನ್ನು ಇವನದ್ದು ಪರಾಕ್ರಮ ಶುರುವಾಗಬೇಕೀಗ. ರಾವಣನ ಅಟ್ಟಹಾಸ. ರಾವಣ ಏನು ಮಾಡ್ತಾ ಇದ್ದ? ವರದ ಪರಾಕ್ರಮ, ಸಹಜವಾಗಿ ವೀರ್ಯ ತೇಜಸ್ಸು, ತಾಕತ್ತು, ಇದನ್ನೆಲ್ಲ ಪಡ್ಕೊಂಡಿದ್ದವ. ಬ್ರಹ್ಮದೇವರ ವರವನ್ನು ಮತ್ತೆ ಪಡ್ಕೊಂಡಿದ್ದವ. ದೇವತೆಗಳಿಂದಲೂ ತನಗೆ ಸಾವು ಬರಬಾರ್ದು ಅನ್ನುವಂತಹ ವಿಶೇಷ ಅಭಿಮತವನ್ನು ಬ್ರಹ್ಮದೇವರ ಮುಂದೆ ವ್ಯಕ್ತಪಡಿಸಿದವ. ಆದ್ದರಿಂದ ಆ ವರ ಉಂಟಲ್ವ, ಮದಕ್ಕೆ ಕಾರಣ ಆಗ್ತದೆ. ತಲೆಗೆ ಬಂದು ಕೂತಿತ್ತು. ಏನು ಮಾಡ್ತಾನೆ? ನಿದ್ರಾಭಿಭೂತೇತು ತದಾ ಕುಂಭಕರ್ಣೇ ದಶಾನನಃ. ತಮ್ಮನ ನಿದ್ರೆ ಶುರುವಾದ ಮೇಲೆ, ಅವನಿಗೆ ವ್ಯವಸ್ಥೆ ಮಾಡಿ ಆದಮೇಲೆ, ದೇವರ್ಷಿ ಯಕ್ಷ ಗಂಧರ್ವಾನ್ ಸಂಜಗ್ನೋಹಿ ನಿರಂಕುಶಃ ಅಂತ ಹೇಳಿ, ದೇವಋಷಿಗಳೆಲ್ಲ ಇರ್ತಾರಲ್ಲ ಅವರನ್ನು, ಯಕ್ಷ ಗಂಧರ್ವರುಗಳನ್ನು ಏಕ್ದಮ್ ಉಪದ್ರ ಮಾಡಲಿಕ್ಕೆ ಶುರು ಮಾಡ್ತಾನೆ. ಸಂಜಗ್ನ ಹೇಳಿದರೆ ಸಾಯಿಸ್ಲಿಕ್ಕೆ ಶುರು ಮಾಡ್ತಾನೆ ಅಂತ. ಯಾರು ನಿಲ್ಲಿಸುವವರು? ಯಾರು ಹೇಳುವವರು? ಬುದ್ಧಿ ಹೇಳಬೇಕಿದ್ರೂ ಕೂಡ ಒಬ್ಬ ಎದುರು ಬಂದು ಹೇಳಬೇಕಲ್ಲ. ರಾವಣನ ಮುಂದೆ ಬಂದು ಬುದ್ಧಿ ಹೇಳುವ, ಆ ಮಹಾಧೈರ್ಯವನ್ನು ಮಾಡುವ ವ್ಯಕ್ತಿ ಯಾರಿದ್ದಾನೆ? ಏಕ್ದಮ್ ಈ ಕೆಲಸವನ್ನು ಮಾಡ್ತಾ ಇದ್ದಾನೆ. ಮತ್ತು ಇದು ಒಂದು ಹೊತ್ತಲ್ಲಿ ಮುಗ್ದದ್ದಲ್ಲ, ಇದವನ ನಿತ್ಯ ಕಾರ್ಯಕ್ರಮದ ಪಟ್ಟಿಯಲ್ಲಿ ಸೇರಿಕೊಂಡಿರ್ತಕ್ಕಂಥ ಸಂಗತಿ ಅಂತ. ಎಲ್ಲಿ ತನಕ ಅವನ ಕ್ರೌರ್ಯ ಅನ್ನುವಂಥದ್ದು ಮೆರಿತದೆ ಅಂತ ಹೇಳಿದರೆ, ದೇವತೆಗಳಲ್ಲಿ ಒಂದು ರೀತಿಯ ವೈರ, ದ್ವೇಷ ಪ್ರಾರಂಭ ಆಗ್ತದೆ ಅಂತ ಹೇಳಿದರೆ, ದೇವತೆಗಳನ್ನು ಬಿಡೋದಿಲ್ಲ, ದೇವತೆಗಳ ಪೂಜೆಯನ್ನು ಮಾಡುವವರನ್ನು ಬಿಡೋದಿಲ್ಲ, ದೇವತೆಗಳನ್ನು ಗಟ್ಟಿಯಾಗಿ ನಂಬಿದ ಮಂದಿಗಳನ್ನು ಬಿಡೋದಿಲ್ಲ. ಇಷ್ಟು ಮಾತ್ರ ಅಲ್ಲ, ದೇವತೆಗಳಿಗೆ ಸಂಬಂಧಪಟ್ಟ ಆಸ್ತಿಪಾಸ್ತಿಯ ನಷ್ಟವೂ ಕೂಡ ನನ್ನ ಕರ್ತವ್ಯ ಅಂತ ಭಾವಿಸಿ ಬಿಟ್ಟ. ಅದರಿಂದ ಎಲ್ಲಿ ತನಕ ಆಗ್ತದೆ ಹೇಳಿದರೆ, ಉದ್ಯಾನಾನಿ ವಿಚಿತ್ರಾಣಿ ನಂದನಾದೀನಿ ಯಾನಿಚ ತಾನಿ ಗತ್ವಾತು ಸಂಕ್ರುದ್ಧೋ ಭಿನತ್ತಿ ಸ್ಮ ದಶಾನನಃ ಅಂತ. ನಂದನ ಉದ್ಯಾನವನ ಅದು ಬಹಳ ಪ್ರಸಿದ್ಧ, ಬಹಳ ಚೆಂದಾಗಿರ್ತಕ್ಕಂಥದ್ದು ನೋಡಿ. ಹಚ್ಚ ಹಸಿರಿನ ಭಾಗಕ್ಕೆ ನಾವು ಹೊರಟಾಗ ಎಂಥದೇ ರೋಷ, ಕೋಪ, ತಾಪಗಳಿದ್ರೂ ಕೂಡ ಒಂದು ಮಟ್ಟಿಗೆ ಶಾಂತತೆ ಬರುತ್ತದೆ. ಅದಕ್ಕೆ ತುಂಬ ಡಿಪ್ರೆಸ್ ಆದಂಥ ವ್ಯಕ್ತಿಗಳನ್ನೆಲ್ಲ ಸ್ವಲ್ಪ ಜಾಗ ಚೇಂಜ್ ಮಾಡಿ ಅಂತ ಹೇಳ್ತಾರೆ ಡಾಕ್ಟರ್ಸ್. ಸ್ವಲ್ಪ ಜಾಗ ಚೇಂಜ್ ಮಾಡಿ, ಒಳ್ಳೆ ಪರಿಸರ ನೋಡಿ ಅಂತ. ಇವನಿಗೆ ರಾವಣನದ್ದು ವಿಚಿತ್ರ ಕೇಸು. ಇವನಿಗೆ ಆ ಜಾಗ ನೋಡಿ ಅದು ಕೂಡಲೇ ಸಿಟ್ಟು ಬರೋದು. ಓ, ಇದು ದೇವತೆಗಳದ್ದು, ಇದನ್ನು ಬಿಡಲಿಕ್ಕಿಲ್ಲ ಅಂತ. ಆದ್ದರಿಂದ ನಂದನವನ ಏನಿತ್ತು, ಬಹಳ ಚೆನ್ನಾಗಿರತಕ್ಕಂತಹ ಪುಷ್ಪ ಫಲಗಳ ಭರಿತ ಪ್ರದೇಶ ಅದು ಏನಿತ್ತು, ಅದನ್ನು ಸಂಕ್ರುದ್ಧ ಸಿಟ್ಟಿನಿಂದ ಸರ್ವನಾಶ ಮಾಡಬೇಕು ಅಂತ ತೀರ್ಮಾನ ಮಾಡಿ ಸರ್ವನಾಶ ಮಾಡಿಬಿಟ್ಟ. ಯಾರು ಹೇಳಬೇಕೀಗ? ವಿಶ್ರವಸರು ತಂದೆ, ತಪಸ್ಸೇ ಅವರ ಜೀವನದ ಧ್ಯೇಯ ಅನ್ನುವ ರೀತಿಯಲ್ಲಿ ಅವರಿದ್ದಾರೆ. ಇನ್ನು ಹೇಳುವ ಅಧಿಕಾರ ಇದ್ದರೆ ಯಾರಿಗೆ? ಕುಬೇರನಿಗೆ ಒಬ್ಬನಿಗೆ. ಅವ ಅಣ್ಣ ನೋಡಿ, ಅಣ್ಣನ ಸ್ಥಾನದಲ್ಲಿದ್ದಾನೆ. ಆದ್ದರಿಂದ ಈ ತಮ್ಮನ ದುರ್ವರ್ತನೆಯನ್ನು ಕಂಡಂತಹ ಕುಬೇರ ದೂತನ ಮುಖಾಂತರವಾಗಿ ರಾವಣನಿಗೊಂದು ಸಂದೇಶವನ್ನು ಕಳಿಸ್ತಾನೆ. ಅದು ಸರಿ ಆಗೋದಾದರೆ ಆಗಲಿ. ಕೆಲವು ಸರ್ತಿ ಏನಾಗ್ತದೆ ಗೊತ್ತುಂಟ, ಕೆಲವು ವ್ಯಕ್ತಿಗಳು ಯಾರು ಹೇಳಿದ್ದು ಕೇಳದಿದ್ದರೂ ಕೂಡ ಯಾವುದೋ ಒಬ್ಬ ವ್ಯಕ್ತಿಯ ಬಗ್ಗೆ ಈ ವ್ಯಕ್ತಿಗೆ ಭಾರೀ ಅಭಿಮಾನ ಇದ್ದಾಗ ಆ ವ್ಯಕ್ತಿ ಬಾಯಿಂದ ಏನಾದರೂ ಆ ಮಾತು ಬಂದರೆ ತಟ್ಟನೆ ಸರಿಯಾಗಿ ಬಿಡುತ್ತಾರೆ. ಒಂದು ಪ್ರಯತ್ನ ಮಾಡಿ ನೋಡೋದು ಅಂತ ಹೇಳಿ ಒಂದು ದೂತನ ಮುಖಾಂತರವಾಗಿ ಒಂದು ಸಂದೇಶವನ್ನು ಕಳಿಸ್ತಾನೆ. ಏನು ಸಂದೇಶ? ಸಾಧು ಪರ್ಯಾಪ್ತಮೇತಾವತ್ ಕೃತ ಚಾರಿತ್ರ್ಯ ಸಂಗ್ರಹ ಸಾಧು ಧರ್ಮೋ ವ್ಯವಸ್ಥಾನಂ ಕ್ರಿಯತಾಂ ಯದಿ ಶಕ್ಯತೆ. ಸಾಕಯ್ಯ,
ನಿಲ್ಲಿಸು, ನಿನ್ನ ಈ ದುಷ್ಟತನವನ್ನು ನಿಲ್ಲಿಸು, ನಿನ್ನ ಈ ಅಟ್ಟಹಾಸವನ್ನು ನಿಲ್ಲಿಸು, ಒಳ್ಳೆಯ ಕೆಲಸದ ಕಡೆಗೆ ಸ್ವಲ್ಪ ಮನಸ್ಸು ಮಾಡು. ಸಾಧು ಪರ್ಯಾಪ್ತಮೇತಾವತ್, ಈ ಏನಿನ್ನ ಕುಕೃತ್ಯ ಕರ್ಮ ಸರಣಿ ಇದೆ ಇದನ್ನು ನಿಲ್ಲಿಸ್ಲಿಕ್ಕೆ ಸ್ವಲ್ಪ ಮನಸ್ಸು ಮಾಡು. ಆಗೋದಿಲ್ಲ, ಇದನ್ನು ಹಿಂಗೆ ನೀನು ನಡೆಸ್ತಾ ಬಂದರೆ ಬಹಳ ಕಷ್ಟ ಉಂಟು ಅಂತ ಹೇಳ್ತಾನೆ. ಮತ್ತು ಕೃತಚಾರಿತ್ರ, ನೀನು ಮಾಡಿದ ಎಲ್ಲ ಕೆಲಸಗಳನ್ನು ನೋಡ್ಕೊಂಡಾದ್ಮೇಲೆ ನಾನು ಈ ಸಂದೇಶವನ್ನು ಕಳಿಸ್ತಾಗಿದ್ದೇನೆ. ಇಮಿಡಿಯೇಟಾಗಿ ಯಾರ್ಯಾರೋ ಕರ್ಣಾಕರ್ಣಿಕೆಯಾಗಿ ಶ್ರವಣ ಮಾಡಿ ಹಾಗೆ ಹೀಗೆಂತೆ ರಾವಣ ಹಾಗಂತೆ ಹೀಗಂತೆ ಅಂತೆಲ್ಲ ಹೇಳಿ ಏನೇನೋ ಆ ರೀತಿಯಲ್ಲಿ ನಾನು ಹೇಳ್ತಾ ಇರುವಂಥದ್ದಲ್ಲ. ನೀನು ಮಾಡಿದ ಒಟ್ಟಂದದ ಕೆಲಸವನ್ನು ಪೂರ್ತಿಯಾಗಿ ಕಣ್ಣಲ್ಲಿ ನೋಡಿ ನಿನ್ನ ಇಡೀ ಕಾರ್ಯಕ್ರಮದ ಪಟ್ಟಿಯನ್ನು ಕೈಯಲ್ಲಿ ಪಡ್ಕೊಂಡು ಮತ್ತೀಗ ನಿನಗೆ ಬುದ್ಧಿವಾದವನ್ನು ಹೇಳ್ತಾಗಿದ್ದೇನೆ. ಸಾಧು ಧರ್ಮೋ ವ್ಯವಸ್ಥಾನಂ, ಆದಷ್ಟು ಧರ್ಮದ ಕಡೆಗೆ ಮನಸ್ಸು ಮಾಡಯ್ಯ. ಈ ಪ್ರಪಂಚದಲ್ಲಿ ಒಬ್ಬ ಮನುಷ್ಯನನ್ನು ಶಾಶ್ವತವಾಗಿ ಉಳಿಸುವಂತಹ ವ್ಯವಸ್ಥೆ ಇತ್ತು ಅಂತ ಹೇಳಿದರೆ ಅದು ಧರ್ಮ ಮಾತ್ರ. ಅಧರ್ಮ ಉಂಟಲ್ಲ, ಕೆಲವು ದಿನದ ಮಟ್ಟಿಗೆ ರೋಚಕತೆಗೆ ಅದು ಕಾರಣ ಆದೀತು ಬಿಟ್ಟರೆ ಶಾಶ್ವತ ಆಗಿರತಕ್ಕಂತಹ ಶಾಂತಿ ಸುಖಗಳು ನೆಮ್ಮದಿಗಳು ಅಧರ್ಮದಿಂದ ಬರಲಿಕ್ಕೆ ಸಾಧ್ಯವೇ ಇಲ್ಲ. ನೀವು ಭಗವಂತನ 10 ಅವತಾರದ ಕಥೆಯಲ್ಲಿ ಬೇಕಂದ ಅವನ ಎದುರಿಗೆ ನಿಂತ ಮಂದಿಗಳ ಪಟ್ಟಿಯನ್ನು ನೋಡಿ, ಇದೇ ಅಲ್ವ ಕತೆ ಹೇಳೋದು, ನಮಗಿದೇ ಹೇಳೋದು. ಅಧರ್ಮ ಅನ್ನುವಂಥದ್ದೇನಿದೆ ಅದು ಯಾವತ್ತೂ ಕೂಡ ಶಾಶ್ವತವಾಗಿರ್ತದ. ಪಂಚಪಾಂಡವರದ್ದು ಕತೆ ನೋಡಿ, ಮೆರೆದ ದುರ್ಯೋಧನಗೇನು ಸಾಮಾನ್ಯವೋ, 1 ಇಂಚು ಭೂಮಿ ಕೊಡೋದಿಲ್ಲ ಅಂತ ಹೇಳಿ ಹಠಪಟ್ಟು ಕೂತ್ಕೊಂಡು ಬಿಟ್ಟ. ಎಷ್ಟು ಸಮಯ ಆಳಿದ? ಮತ್ತೆ ದೀರ್ಘವಾಗಿ ಆ ಭೂಮಿಯನ್ನು ಆಳಿದ್ದು ಪಾಂಡವರ ಸಂತಾನವೇ. ದುರ್ಯೋಧನ ಅವನು ಉಳಿಲಿಲ್ಲ, ಅವನ ಸಂತಾನವೂ ಉಳಿಲಿಲ್ಲ, ಯಾರೂ ಉಳಿಲಿಲ್ಲ. ಹಾಗಿದ್ರೆ ಇದೇ ಅಭಿಪ್ರಾಯದಿಂದ ಮತ್ತೆ ಕುಬೇರ ತನ್ನ ತಮ್ಮನಿಗೆ ಈ ಸಂಗತಿಯನ್ನು ಹೇಳ್ತಾನೆ. ಅದರಿಂದ ಕ್ರಿಯತಾಂ ಯದಿ ಶಕ್ಯತೆ, ನನ್ನ ಮಾತಲ್ಲೂ ಸ್ವಲ್ಪ ಆದರೂ ಒಂದು ರೀತಿಯ ಕಳಕಳಿಯನ್ನು ನೀನು ತೋರಿಸ್ತಿ, ಹೌದಾದರೆ ನನ್ನ ಮಾತಿನ ಕಡೆಗೆ ಸ್ವಲ್ಪ ಗಮನ ಕೊಡಯ್ಯ, ಒಳ್ಳೆಯ ಕೆಲಸವನ್ನು ಮಾಡು ಅಂತ. ಮತ್ತು ದೃಷ್ಟಮ್ಮೇ ನಂದನಂ ಭಗ್ನಂ ಋಷಯೋ ನಿಹಿತಾಶ್ರುತಾ ದೇವಾನಾಂ ಸಮುದ್ಯೋಗ ತ್ವತ್ತೋ ರಾಜನ್ಮಯಾಶ್ರುತಂ ಅಂತ ಇದೆಲ್ಲವನ್ನು ಮತ್ತೆ ಕುಬೇರ ದೂತನ ಮುಖಾಂತರವಾಗಿ ಹೇಳಿ ಕಳಿಸ್ತಾನೆ. ನನಗೊತ್ತಿದೆ ಏನು ಮಾಡಿದ್ದಿ ನೀನು. ದೃಷ್ಟಮ್ಮೇ ನಂದನಂ ಭಗ್ನಂ. ನೋಡಿ, ಸಾಮಾನ್ಯವಾಗಿ ಇಂಥ ಸಂಗತಿಗಳನ್ನು ಹೇಳುವಾಗ ಒಂದು ಧರ್ಮ ಸೂಕ್ಷ್ಮ ಸಂಗತಿ ಇರ್ತದೆ. ನಮಗೆ ಪ್ರಕೃತಿಯ ಯಾವ ಒಂದು ವಸ್ತುವೂ ಕೂಡ ಸಿಗುವಂಥದ್ದನ್ನು ವಿನಾಕಾರಣ ನೀವು ಅದನ್ನು ಹಾಳು ಮಾಡಲಿಕ್ಕಿಲ್ಲ, ಅದಕ್ಕೆ ರೈಟ್ಸೇ ಇಲ್ಲ, ಅದು ಮಾಡಲಿಕ್ಕೇ ಇಲ್ಲ. ಸುಮ್ಮನೆ ಈಗ ವಾಕಿಂಗ್ ಹೋಗ್ತಾ ಇದ್ದಾರೆ, ಒಂದು ದಾಸವಾಳದ ಗೆಲ್ಲು ಈಚೆ ಬಂದಿದೆ, ಅದು ಕಟ್ ಮಾಡ್ಕೊಂಡು ಕೈಯಲ್ಲಿ ಹಿಂಗೆ ತಿರುಗಾಡಿಸ್ಕೊಂಡು ಹೋಗೋದು ಹೇಳಿದರೆ ಅದೂ ಕೂಡ ಧರ್ಮಶಾಸ್ತ್ರದ ಪ್ರಕಾರ ಅಪರಾಧ, ಮಾಡಲಿಕ್ಕಿಲ್ಲ. ಯಾಕೆ? ನಿಮಗೆ ಯಾವಾಗ ಅದನ್ನು ವಾಪಸ್ ಅದೇ ಗಿಡಕ್ಕೆ ಜಾಯಿಂಟ್ ಮಾಡಲಿಕ್ಕೆ ಆಗೋದಿಲ್ವಾ, ನೀವು ಮತ್ತೆ ಕಟ್ಟು ಹೆಂಗೆ ಮಾಡಿದ್ರಿ? ಇದು ಪ್ರಶ್ನೆ ಬರ್ತದೆ. ಧರ್ಮ ಸೂಕ್ಷ್ಮ ಹೇಳಿದರೆ ಇದೆ, ಈ ಪ್ರಶ್ನೆ ಬರ್ತದೆ. ಆದ್ದರಿಂದ ಒಂದು ಗೆಲ್ಲು ಮುರಿಬೇಕಿದ್ರೂ ಕೂಡ ಧರ್ಮ ಸೂಕ್ಷ್ಮವನ್ನು ಅರಿಬೇಕು ಅನ್ನುವಂಥದ್ದು ಮುಖ್ಯ ಅನ್ನುವಂಥದ್ದು ಹೌದಾದರೆ, ಹಾಗಿದ್ರೆ ಇಡೀ ನಂದನವನವನ್ನೇ ನಾಶ ಮಾಡಿದೆಯಲ್ಲೋ, ದೇವತೆಗಳಿಗೆ ಸಂಬಂಧಪಟ್ಟದ್ದು, ಅದನ್ನು ನಾನು ಸ್ವಯಂ ಕಣ್ಣಾರೆ ಕಂಡಿದ್ದೇನೆ ಅಂತ. ಅದರಿಂದ ದೃಷ್ಟಮ್ಮೇ ನಂದನಂ ಭಗ್ನಂ ಋಷಯೋ ನಿಹತ ಶ್ರುತಾ, ಋಷಿಗಳನ್ನು ಕೊಂದಿದ್ದಿ ಅಂತ. ನೋಡಿ ಋಷಿಗಳು ಅಂತ ಹೇಳಿದರೆ ಸಂಸಾರದಲ್ಲಿ ಆಸ್ತಿ ಇತ್ಯಾದಿಗಳನ್ನೆಲ್ಲ ಯಾವುದನ್ನು ಕೂಡ ಆ ಕಡೆ ಗಮನ ಕೊಡದೆ ಲೋಕದ ಹಿತಕ್ಕೋಸ್ಕರವಾಗಿ ಬಾಳ್ವೆಯನ್ನು ಬಾಳಿದ ಮಹಾನೀಯರು ಅಂತ ಲೆಕ್ಕ, ಮಹಾನುಭಾವರು ಅಂತ ಅರ್ಥ. ಅಂಥ ಮಹಾನುಭಾವರ ಲೋಕಹಿತಕ್ಕೆ ಕಾರಣ ಆಗ್ತಕ್ಕಂತಹ ಮಹಾನುಭಾವರ ಜೀವ ನಿನಗೇನೋ ನಿನಗೇನು ಭಾರ ಆಗಿತ್ತು? ಅಂಥ ಋಷಿಗಳನ್ನು ಸಂಹಾರ ಮಾಡಿದೆಯಲ್ವ. ಈ ಏನು ಹುಡುಗ ಲವ ಮತ್ತು ಕುಶ ರಾಮಾಯಣ ಅದನ್ನು ಚೆನ್ನಾಗಿ ಓದಿದಾಗ ಬಹಳ ಸಂತೃಪ್ತಿಯಿಂದ ಫಸ್ಟ್ ಅದನ್ನು ಓದಿಸಿದ ಎಲ್ಲಿ ಹೇಳಿದರೆ ವಾಲ್ಮೀಕಿಗಳು ಕಾಡಿನಲ್ಲೇ ಒಂದು ಚಿಕ್ಕ ಋಷಿ ಮಂಡಳಿಯ ಮಧ್ಯದಲ್ಲಿ ಅದನ್ನು ಓದಿಸ್ತಾರೆ ಅಂತ. ಓದಿಸಿದಾಗ ಋಷಿಗಳೆಲ್ಲ ಬಹಳ ಸಂಪ್ರೀತಿಯಿಂದ ಒಬ್ಬೊಬ್ಬ ಋಷಿಗಳು ಒಂದೊಂದು ಉಡುಗೊರೆಯನ್ನು ಕೊಡ್ತಾರಂತೆ. ಒಬ್ಬ ಋಷಿ ಬೃಷಿಯನ್ನು ಕೊಡ್ತಾನೆ, ಒಬ್ಬ ಚಾಪೆ ತಂದಿದ್ದ ಅದನ್ನು ಕೊಡ್ತಾನೆ, ಮತ್ತೊಬ್ಬ ಯಜ್ಞೋಪವೀತ ನಾಳೆ ಹಾಕಬೇಕು ಅಂತ ನೇಯ್ದಿದ್ದ ಅದನ್ನು ಕೊಟ್ಟ, ಮತ್ತೊಬ್ಬ ಕಮಂಡಲು ಕೊಟ್ಟ. ಇದನ್ನು ಉಲ್ಲೇಖ ಮಾಡ್ತಾರೆ ವಾಲ್ಮೀಕಿಗಳು. ನನ್ನ ಶಿಷ್ಯರ ಗಾನ ಸುಧೆಯನ್ನು ಆಸ್ವಾದನೆ ಮಾಡಿದ ಋಷಿ ಮಂಡಳಿ ಬಹಳ ಪ್ರೀತಿಯಿಂದ ಇಂಥ ದೊಡ್ಡ ದೊಡ್ಡ ಉಡುಗೊರೆಯನ್ನು ಕೊಟ್ಟಿದ್ದಾರೆ ಅಂತ. ಏನು ದೊಡ್ಡ ಉಡುಗೊರೆ? ಒಂದು 2 ಗೆರಟೆಯನ್ನು ಮೇಲೆ ಹಾಗೆ ಹಿಂಗೆ ಇಟ್ಟಾಗ ಒಂದು ಕಮಂಡಲು ಉಂಟಾದದ್ದು, ಅದು ಕೊಟ್ಟದ್ದು ದೊಡ್ಡ ಉಡುಗೊರೆಯ? ಒಂದು ಚಾಪೆಯನ್ನು ಕೊಡೋದು ದೊಡ್ಡ ಉಡುಗೊರೆಯ?
ಅದು ಅವ್ರು ಯೂಸ್ ಮಾಡ್ತಾ ಇದ್ದದ್ದು ದೊಡ್ಡ ಉಡುಗೊರೆಯ, ನಮಗೆ ದೊಡ್ಡ ಉಡುಗೊರೆಯೇ ಅಲ್ಲ. ಆದರೆ ವಾಲ್ಮೀಕಿ ಋಷಿಗಳು ಬಹಳ ದೊಡ್ಡ ಉಡುಗೊರೆ ಅಂತ ಅದನ್ನು ಉಲ್ಲೇಖ ಮಾಡ್ತಾರೆ. ಯಾಕೆ ಗೊತ್ತಾ? ಒಂದು ಚಾಪೆ ಒಬ್ಬ ಋಷಿಯ ಒಟ್ಟಂದದ ಅವನ ಜೀವನದ ಆಸ್ತಿ ರೀ. ಎರಡನೇ ಚಾಪೆ ಇಲ್ಲ, ಇನ್ನೊಂದು ಎಕ್ಸ್ಟ್ರಾ ಕಿರ್ಲಿ ಅಂತ ಮಾಡಿಕೊಂಡದ್ದು ಋಷಿಗಳ ಜೀವನದ ಪಂಚಾತಿಕೆ ಅಲ್ಲ. ಒಂದು ಕಮಂಡಲು ಹಿಡ್ಕೊಂಡಿದ್ದಾನೆ ಹೇಳಿದರೆ ಅದು ಅವನ ಜೀವನದ ಆಸ್ತಿ. ಅದು ಅವನು ನೆಕ್ಸ್ಟ್ ಇನ್ನೊಂದು ಕಮಂಡಲ್ ಮಾಡಬೇಕಿದ್ರೆ ಇದು ಒಂದು ಹೊಟ್ಟೆ ಆಗಬೇಕು, ಇದು ಸೋರ್ಬೇಕು, ಇದು ಹಾಳಾಗಬೇಕು. ಬಿಟ್ಟರೆ ಎರಡನೇದೊಂದು ಸ್ಟಾಕ್ ಇರಲಿ ಅಂತಲ್ಲ, ಆಗೊಂದು ವ್ಯವಸ್ಥೆ ಇಲ್ಲ ಋಷಿಗಳದ್ದು. ಆದ್ದರಿಂದ ಒಬ್ಬ ಋಷಿ ಕಮಂಡಲು ಕೊಟ್ಟ, ಒಬ್ಬ ಋಷಿ ಚಾಪೆಯನ್ನು ಕೊಟ್ಟ, ಒಬ್ಬ ಋಷಿ ಮತ್ತಿನ್ಯಾವುದೋ ಮಾಲೆಯನ್ನು ಕೊಟ್ಟ ಅಂತ ಹೇಳಿದರೆ ಅವನಿಗೆ ಸಂಬಂಧಪಟ್ಟ ಆಸ್ತಿಯನ್ನು ಆ ಹುಡುಗರಿಗೆ ಕೊಟ್ಟ ಅಂತ ಅರ್ಥ. ನಾವು ಯಾರು ಕೊಡ್ತೇವೆ ನಮ್ಮ ಆಸ್ತಿಯನ್ನು? ಬಹಳ ಖುಷಿಯಾಯಿತು. ಯಾವುದೋ ಮಕ್ಕಳು ಬಂದು ಹಾಡಿದ್ದನ್ನು ಕೇಳಿ ಬಹಳ ಖುಷಿಯಾಯಿತು. ಏನು ನಾವು ಆಸ್ತಿ ಬರೆದು ಕೊಡ್ತೇವ? ಋಷಿಗಳು ಆ ರೀತಿಯಲ್ಲೂ ಕೊಟ್ಟರು ಅಂತ ಉಲ್ಲೇಖ ಮಾಡ್ತಾರೆ ವಾಲ್ಮೀಕಿಗಳು ಅಂತ ಹೇಳಿದರೆ, ಋಷಿಗಳ ಜೀವನ ಅಂಥದ್ದು. ಅಂಥ ಋಷಿಗಳು ನಿನಗೇನು ಮಾಡಿದರು? ಸಾಯಿಸಿದೆಯಲ್ವ, ನಿನ್ನ ಕೈಯಲ್ಲಿ ಸಾಯುವಂಥ ದುಸ್ಥಿತಿ ಅವಕ್ಕೆ ಪ್ರಾಪ್ತ ಆಯ್ತಲ್ಲ. ಪಾಪ ಆ ಜೀವ ಸಾಯುವಾಗಲೂ ಎಷ್ಟು ನೊಂದಿರಬೇಡ ಋಷಿಗಳು. ಆದ್ದರಿಂದ ಈ ಬಗ್ಗೆ ನಿನ್ನನ್ನು ಸ್ವಲ್ಪ ಪರಾಮರ್ಶಿಸಬೇಕಪ್ಪ. ದೇವಾನಾಂಚ ಸಮುದ್ಯೋಗ, ದೇವತೆಗಳ ಕುರಿತಾಗಿ ಬಹಳ ನಿನಗೆ ಒಂದು ರೀತಿಯ ರೋಷದ್ವೇಷಗಳು ಅದು ಇದೆ ಅನ್ನುವಂಥದ್ದನ್ನು ನಾನು ಕೇಳಿದ್ದೇನೆ. ತ್ವತ್ತೋ ರಾಜನು ಮಯಾಶ್ರುತಃ, ನಿನ್ನಿಂದ ಇಂಥದ್ದೆಲ್ಲ ಆಗ್ತಾ ಇದೆ ಅನ್ನುವಂಥದ್ದನ್ನು ನಾನು ಕೇಳಿದ್ದೇನೆ. ಅದರಿಂದ ರಾಜನ್ ಲಂಕಾಧೀಶ್ವರ, ನನ್ನಿಂದ ಲಂಕೆಯನ್ನು ಪಡ್ಕೊಂಡವನೇ ಅಂತ ಅರ್ಥ. ಲಂಕಾಧೀಶ್ವರ, ಸ್ವಲ್ಪ ನಿನ್ನನ್ನು ನೀನು ಪರಾಮರ್ಶಿಸಬೇಕು. ನಿರಾಕೃತಶ್ಚ ಬಹುಶಃ ತ್ವಯೋಹಂ ರಾಕ್ಷಸಾಧಿಪ ಸಾಪರಾಧೋಪಿ ಬಾಲೋಹಿ ರಕ್ಷಿತವ್ಯ ಸ್ವಬಾಂಧವೈ. ಕುಬೇರ ಇದನ್ನೂ ಕೂಡ ಹೇಳ್ತಾನೆ. ಏನು ಗೊತ್ತಾ? ಸುಮಾರು ಸರ್ತಿ ನೀನು ಹೀಗೆಲ್ಲ ಚೂರ್ಚೂರು ಅನ್ಯಾಯ ಕಾರ್ಯಕ್ರಮವನ್ನು ಪ್ರಾರಂಭ ಮಾಡಿದಾಗ ಸುಮಾರು ಸರ್ತಿ ನಾನು ಬೇರೆ ಬೇರೆ ರೀತಿಯಲ್ಲಿ ಹೇಳಿಸಿದ್ದೇನಪ್ಪ, ಬೇರೆ ಬೇರೆ ರೀತಿಯಲ್ಲಿ ಹೇಳಿದ್ದೇನೆ. ನೀನು ಹೇಗಾದರೂ ಸರಿಯಾಗಬೇಕು ಅಂತ ಬಹಳ ಪ್ರಯತ್ನ ಪಟ್ಟಿದ್ದೆ, ಆದರೆ ಯಾವುದೂ ಫಲಕಾರಿಯಾಗಲಿಲ್ಲ. ಈಗ ಮತ್ತೆ ಪುನಃ ಹೇಳ್ತಾ ಇದ್ದೇನೆ. ಎಲ್ಲಾದರೂ ರಾವಣ ಪ್ರಶ್ನೆ ಮಾಡಿದರೆ, ಈ ಹಿಂದೆ ನೀನು ಹೇಳಿದ್ದು ನಾನು ಕೇಳಲಿಲ್ಲ, ಮತ್ತೆ ಯಾಕೋ ನನ್ನನ್ನು ಜೀವ ತಿಂತಿ, ಹೀಗೆ ದೂತನನ್ನು ಕಳಿಸಿ ನನ್ನನ್ನು ಯಾಕೆ ಮತ್ತೆ ತಲೆಯನ್ನು ಹಾಳು ಮಾಡ್ತಾ ಇದ್ದಿ ಅಂತ ಎಲ್ಲಾದರೂ ರಾವಣ ಪ್ರಶ್ನೆ ಮಾಡಿದರೆ, ಅದಕ್ಕೆ ಮತ್ತೆ ಕುಬೇರನೇ ದೂತನ ಮುಖಾಂತರ ಹೇಳ್ತಾ ಇದ್ದಾನೆ, ಸಾಪರಾಧೋಪಿ ಬಾಲೋಹಿ ರಕ್ಷಿತವ್ಯ ಸ್ವಬಾಂಧವೈಹಿ ಅಂತ. ಮಕ್ಕಳು ತಪ್ಪು ಮಾಡುವುದು ಸಹಜ, ಆದರೆ ದೊಡ್ಡವರಿದ್ದಾರಲ್ಲ, ಆ ಮಕ್ಕಳು ತಪ್ಪು ಮಾಡಿದ್ದು ತಪ್ಪು ಅಂತ ಹೇಳಿ ತಪ್ಪನ್ನು ತಿದ್ದಿ ಸರಿದಾರಿಗೆ ಮಕ್ಕಳನ್ನು ತರಿಸುವಂತಹ ಗುರುತರ ಜವಾಬ್ದಾರಿ ದೊಡ್ಡವರಿಗಿರ್ತದೆ. ದೊಡ್ಡವನಾಗಿ ದೊಡ್ಡತನದ ಅರಿವಿದ್ದುಕೊಂಡು ದಡ್ಡನಾಗಬೇಡ ಅಂತ ನಿನಗೆ ಈ ಮಾತನ್ನು ಮತ್ತೆ ಪುನಃ ಈಗ ಹೇಳ್ತಾ ಇದ್ದೇನಪ್ಪ. ಈ ಸರ್ತಿಯಾದರೂ ನನ್ನ ಮಾತನ್ನು ಕೇಳಲಿಕ್ಕೆ ಮನಸ್ಸು ಮಾಡಲ್ವಾ ಅಂತ ದೂತನ ಮುಖಾಂತರವಾಗಿ ಹೇಳಿ ಕಳಿಸ್ತಾನೆ. ಈ ಸಂದರ್ಭದಲ್ಲೇ ಕುಬೇರ, ಅವನಿಗೆ ಗೊತ್ತಿದೆ ರಾವಣ ಅಷ್ಟು ಸುಲಭ ಕೇಳುವ ಜಾಯಮಾನದವ ಅಲ್ಲ. ಕೇಳುವುದು ಇಷ್ಟ ಇಲ್ಲ ಅವನಿಗೆ, ಒಳ್ಳೆ ಮಾತಿಗೆ ಇಷ್ಟ ಆಗೋದಿಲ್ಲ, ರುಚಿಸೋದೇ ಇಲ್ಲ, ಇದು ಗೊತ್ತಿದೆ ಅವನಿಗೆ. ಹಾಗಿದ್ದರೂ ಹೇಗಾದರೂ ಮಾಡಿ ಒಂದು ಸರ್ತಿ ಆದರೂ ಅವನನ್ನು ಕೇಳಿಸ್ಬೇಕು, ಒಂದು ಧರ್ಮದ ಮಾರ್ಗದಲ್ಲಿ ಅವನನ್ನು ನಿಲ್ಲಿಸಬೇಕು ಅಂತ ಹೇಳಿ ಈ ಕುಬೇರ ಏನು ಮಾಡ್ತಾನೆ ಗೊತ್ತಾ? ತನ್ನ ಕುರಿತಾಗಿ ಅದೇ ದೂತನ ಮುಖಾಂತರವಾಗಿ ಒಂದಷ್ಟು ಸಂಗತಿಯನ್ನು ಕಳಿಸ್ತಾನೆ. ನೋಡು, ನಾನು ಇದು ಯಾಕೆ ಹೇಳೋದು ಅಂತ ಹೇಳಿದರೆ, ನಿರ್ಬಲ ಅಂತ ನನ್ನನ್ನು ತಿಳ್ಕೊಳ್ಬೇಡ ನೀನು ಅಂತ. ಈಗ ನಿನಗೆ ಯಾರು ಸಂದೇಶವನ್ನು ಕಳಿಸ್ತಾ ಇದ್ದಾನೆ ಕುಬೇರ, ಯಾರೊಬ್ಬರೇ ನಿರ್ಬಲ, ಅವನಿಗೆ ಏನಿದೆ ತಾಕತ್ತು ಅಂತ ಎಣಿಸ್ಬೇಡ ನೀನು, ನನಗೂ ಕೂಡ ಒಂದಷ್ಟು ಮಹಾಬಲಿಯ ಬೆಂಬಲ ಇದೆ ಅನ್ನುವಂಥದ್ದು ನಿನಗೆ ಅರ್ಥ ಆಗಲಿ ಅಂತ ಹೇಳಿ ಈ ಸಂಗತಿಯನ್ನು ಹೇಳ್ತಾನೆ. ನೋಡಿ, ಅವನ ಬಗ್ಗೆ ಹೇಳ್ಕೊಳ್ತಾನೆ. ನೋಡು, ನಾನು ರೌದ್ರ ವೃತ ಅಂತ ಒಂದು ವೃತಾಚರಣೆಯನ್ನು ಮಾಡಲಿಕ್ಕೆ ತೊಡಗಿಸಿಕೊಂಡು ಪರಶಿವನ ಪ್ರೀತಿಯನ್ನು ಸಂಪಾದನೆ ಮಾಡಿ ಅವನ ಅನುಗ್ರಹಕ್ಕೆ ಪಾತ್ರೀಭೂತನಾಗಬೇಕು ಅಂತ ಪಟ್ಟದ್ದಾಯಿತು. ಹೀಗೆ ಮಾಡ್ತಾ ಇರುವಾಗ ಪರಶಿವನನ್ನು, ರುದ್ರದೇವರನ್ನು ಕಾಣತಕ್ಕಂತಹ ಸಂದರ್ಭ ಬಂತು. ರುದ್ರದೇವರ ಪಕ್ಕದಲ್ಲೇ ಅತ್ಯಂತ ತೇಜಸ್ಸಿನಿಂದ ಪಾರ್ವತೀದೇವಿ ವಿರಾಜಮಾನರಾಗಿದ್ದರು. ನನ್ನ ಎಡ ಕಣ್ಣಿದೆಯಲ್ಲ, ನನ್ನ ಎಡ ಕಣ್ಣು ಪಾರ್ವತೀದೇವಿಯನ್ನು ಕುತೂಹಲದಿಂದ ಕಂಡಿತು, ಬೇರೆ ದೃಷ್ಟಿಯಿಂದ ಅಲ್ಲ. ಬಹಳ ಸೌಂದರ್ಯವತಿ ಪಾರ್ವತಿ ಅಂತ ಹೇಳಿದರೆ ಶಬ್ದದ ಅರ್ಥವೇ ಬಹಳ ರೂಪವತಿ ಅಂತ, ಬಹಳ ಸೌಂದರ್ಯವತಿ. ಯಾರೀಕೆ ಅಂತ ಕುತೂಹಲದಿಂದ ಪಾರ್ವತೀ ದೇವಿಯನ್ನು ನನ್ನ ಎಡ ಕಣ್ಣು ಕಂಡದ್ದಾಯಿತು. ಆ ರೀತಿ ಕುತೂಹಲದಿಂದ ಕಂಡ ಹಿನ್ನೆಲೆಯಲ್ಲೇ ನನ್ನ ಎಡ ಕಣ್ಣು ಹೋಯಿತು.
ಎಡಗಣ್ಣಿಲ್ಲ ಕುಬೇರನಿಗೆ. ಅಷ್ಟು ಮಾತ್ರ ಅಲ್ಲ, ಆಕೆಯ ದೇದೀಪ್ಯಮಾನ ಆಗಿರತಕ್ಕಂತಹ ಜ್ವಾಲೆಯಿಂದ, ಆ ಪ್ರಭೆಯಿಂದ ನನ್ನ ಬಲಕಣ್ಣು ಕೂಡ ಹಳದಿ ಬಣ್ಣಕ್ಕೆ ತಿರುಗಿತು, ಅದು ಕಂದಾಯಿತು. ಈ ರೀತಿ ಆದಮೇಲೆ ನನ್ನ ವೃತ್ತದಿಂದ ಸಂಪ್ರೀತನಾದಂತಹ ರುದ್ರದೇವ ನನಗೆ ಮತ್ತೆ ವಿಶೇಷವಾಗಿ ಅನುಗ್ರಹವನ್ನು ಮಾಡುವಂತಹ ಮಾತನ್ನು ಹೇಳ್ತಾನಪ್ಪ. ಈ ಸಂದರ್ಭದಲ್ಲಿ ರುದ್ರದೇವ ನನಗೊಂದು ವರವನ್ನು ಕೊಟ್ಟ. ನೀನು ಇನ್ನು ಮುಂದೆ ಏಕಾಕ್ಷ ಪಿಂಗಲಿ ಅನ್ನತಕ್ಕಂಥ ಹೆಸರಿನಿಂದ ಪ್ರಸಿದ್ಧನಾಗುವಂತ. ಏಕಾಕ್ಷ ಪಿಂಗಲಿ ಅಂತ ಹೇಳಿದರೆ ಒಂದು ಮಾತ್ರ ಬೂದು ಕಣ್ಣಿನವ, ಮತ್ತೊಂದು ಕಣ್ಣು ವರ್ಕ್ ಮಾಡುವ ಕಂಡೀಷನ್ ಕಳ್ಕೊಂಡ್ಬಿಟ್ಟಿದೆ, ಒಂದು ಮಾತ್ರ ಕಣ್ಣಿಗೆ ಕೆಲಸ ಮಾಡ್ತಾ ಇರೋದು. ಆದರೆ ನಿನಗೆ ಅದೇ ಒಂದು ರೀತಿಯ ಹೆಸರನ್ನು ತರುವಂತಹ ರೀತಿಯ ಜೀವನ ಆಗಲಿ ನಿಂದು ಅಂತ ಹೇಳಿ ಭಗವಾನ್ ರುದ್ರದೇವ ನಮಗೆ ವರ ಕೊಟ್ಟಿದ್ದ. ಮತ್ತು ನನ್ನ ಈ ರುದ್ರವೃತದಿಂದ ರೌದ್ರವೃತದಿಂದ ಸಂಪ್ರೀತನಾದಂತಹ ಪರಶಿವನಾಗಿರತಕ್ಕಂತಹ ರುದ್ರದೇವ ಅವನಿಗೇನು ಹೇಳ್ತಾನೋ ಗೊತ್ತಾ? ಪ್ರೀತೋಸ್ಮಿ ತವ ಧರ್ಮಜ್ಞ ತಪಸೇನಾನೇನ ಸುವೃತ ಮಯಾ ಚೈತದ ವೃತಂ ಚೀರ್ಣಂ ತ್ವಯಾ ಚೈವ ಧನಾಧಿಪ. ಬಹಳ ಸಂತೋಷಪ್ಪ, ಬಹಳ ಸಂತೋಷ ಆಗಿದೆ. ನಿನಗೆ ಈ ರೌದ್ರ ವೃತದಿಂದ ನಾನು ಬಹಳ ಸುಪ್ರೀತನಾಗಿದ್ದೇನೆ. ಇಷ್ಟು ಮಾತ್ರ ಅಲ್ಲ, ಈ ವೃತವನ್ನು ಇಷ್ಟರವರೆಗೆ ಭೂಮಿಯಲ್ಲಿ ಮಾಡಿದ್ದಿಬ್ಬರು ಮಾತ್ರ. ಒಂದು ನಾನು ಸ್ವಯಂ ರುದ್ರ, ಮತ್ತೊಂದು ನೀನು ಅಂತ. ರುದ್ರನಿಗೆ ಸಂಬಂಧಪಟ್ಟ ವೃತವನ್ನು ಕುಬೇರ ಆಚರಣೆ ಮಾಡಿದ್ದಾನೆ ಅಂತ ಹೇಳಿದರೆ ರುದ್ರನ ಪರಮಾಪ್ತ ಆಗುವುದರಲ್ಲಿ ಸಂಶಯ ಉಂಟ? ಪರಮಾಪ್ತನಾಗಿದ್ದಾನೆ. ಆದ್ದರಿಂದ ಇಂಡೈರೆಕ್ಟ್ ಆಗಿ ಸಂದೇಶವನ್ನು ಕೊಡ್ತಾ ರುದ್ರನಿಗೆ ರಾವಣನಿಗೆ ಹೇಳ್ತಾನೆ, ನಾನು ರುದ್ರನ ಪರಮಾಪ್ತಪ್ಪ, ಅವನಿಗೆ ಬಹಳ ಬೇಕಾದವ, ಪರಮ ಮಿತ್ರರು ನಾವು ಅನ್ನತಕ್ಕಂಥ ಮಾತನ್ನು ಹೇಳಿ ಸಂದೇಶದ ಮುಖಾಂತರವಾಗಿ ದೂತನಲ್ಲಿ ಕಳಿಸ್ತಾನೆ. ದೂತ ಸಂದೇಶ ಹೇಳಿದ. ಪ್ರಾರಬ್ಧ ನೋಡಿ, ದೂತರಿಗೂ ಕೂಡ ಇಂಥ ಪಾಡು ಬರಬಾರದು. ಸಂದೇಶವನ್ನು ಕೇಳಿದ ರಾವಣ. ಕೇಳಿ ಆದಮೇಲೆ ಏನಾಯ್ತು ಗೊತ್ತಾ ಕತೆ? ಅವರು ಹೇಳ್ತಾರೆ, ಏವ ಮುಕ್ತವಾತು ಲಂಕೇಶೋ ದೂತಂ ಖಡ್ಗೇನ ಜಗ್ನಿವಾನ್. ಆಯ್ತಾ? ದದೋ ಭಕ್ಷಯಿತು ಹೇನಂ ರಾಕ್ಷಸಾನಂ ದುರಾತ್ಮನಾಮ. ಈ ಸಂದೇಶವನ್ನು ಕೇಳಿ ಆದಮೇಲೆ ಸಿಟ್ಟಿನ ಒಂದು ನೀತಿ ಇದೆ, ನಿಮಗಿದು ಗೊತ್ತಿರ್ಬೋದು. ಸುಂದರಕಾಂಡದಲ್ಲೂ ಕೂಡ ಇಂಥದ್ದೊಂದು ಸಂಗತಿ ಬರ್ತದೆ. ಸುಂದರಕಾಂಡದಲ್ಲಿ ಅವನ ವನವನ್ನು ಧ್ವಂಸ ಮಾಡಿದ ಹಿನ್ನೆಲೆಯಲ್ಲಿ, ಅಕ್ಷಕುಮಾರನ ಸಂಹಾರ ಆದ ಹಿನ್ನೆಲೆಯಲ್ಲಿ ಆ ಪ್ರಾಣದೇವನನ್ನು ಕಟ್ಟಿ ಹಾಕ್ತಕ್ಕಂತಹ ವ್ಯವಸ್ಥೆಯಾದ ಮೇಲೆ ರಾವಣನ ಮುಂದೆ ತಂದಿಟ್ಟಾಗ ಆವಾಗ ಅಲ್ಲಿ ಒಂದು ಪ್ರಶ್ನೆ ಬರ್ತದೆ, ಇವನನ್ನು ಮುಗಿಸಿಬಿಡೋದು ಅಂತ. ದೂತೋಹಂ ಕೋಸಲೇಂದ್ರಸ್ಯ ಅಂತ ನಾನು ದೂತ ಅಂತ ರಾವಣನ ಮುಂದೆ ಈ ಆಂಜನೇಯ ಹೇಳಿದಾಗ ರಾವಣ ಏನದು ಸೀರಿಯಸ್ ಆಗಿ ತಗೊಳ್ಳೇ ಇಲ್ಲ. ಸಂಹಾರ ಮಾಡೋದು ಅಂತ ತೀರ್ಮಾನ ಮಾಡಿಬಿಟ್ಟಾಗ ವಿಭೀಷಣ ಧರ್ಮ ಸೂಕ್ಷ್ಮ ಮಾತನ್ನು ಹೇಳ್ತಾನೆ, ದೂತರನ್ನು ಕೊಲ್ಲಿಕ್ಕಿಲ್ಲ, ಅವನನ್ನು ಒಂದೋ ತಲೆ ಬೋಳಿಸ್ಬೋದು, ನಿನಗಾಗಲಿಲ್ಲ ಅಂತ ಹೇಳಿದರೆ ವಿಕಾರ ಮಾಡ್ಬೋದು, ಇನ್ನೇನಾದರೂ ಅಂಗಗಳಿಗೆ ಊನತೆಯನ್ನು ಕೊಡುವಂಥದ್ದು ಮಾಡ್ಬೋದು, ಬಿಟ್ಟರೆ ದೂತರ ಸಂಹಾರ ಅನ್ನುವಂಥದ್ದು ಸರ್ವತಾ ಧರ್ಮಶಾಸ್ತ್ರದ ಪ್ರಕಾರ ಮಾಡಲಿಕ್ಕಿಲ್ಲ ಅಂತ ಯಾರು ಹೇಳುವವರೀಗ? ಯಾರೂ ಇಲ್ಲ. ಆದ್ದರಿಂದ ದೂತನನ್ನು ಖಡ್ಗದಿಂದ ಸರ್ವ ಸಂಹಾರ ಮಾಡ್ತಾನೆ. ಸಂಹಾರ ಮಾಡಿ ಅವನದ್ದು ಅನುಯಾಯಿಗಳು ಅವನ ಸಭೆ ಅನ್ನುವಂಥದ್ದು ಹೆಂಗಿತ್ತು ಅನ್ನುವಂಥ ಚಿತ್ರಣವನ್ನು ಕೊಡ್ತಾರೆ ನೋಡಿ ವಾಲ್ಮೀಕಿಗಳು. ಅವನನ್ನು ಸಂಹಾರ ಮಾಡಿ ರಾಕ್ಷಸರಿಗೆ ತಿನ್ಲಿಕ್ಕೆ ಕೊಟ್ಟ ಅಂತೆ, ಈ ಶರೀರವನ್ನು ತಿಂದು ಹಾಕ್ರಿ ಅಂತ. ಇಂಥ ಪರಿಸ್ಥಿತಿ. ಇಷ್ಟು ಮಾತ್ರ ಅಲ್ಲ, ಮುಂದಕ್ಕೇನು ಮಾಡ್ತಾನೆ ಅಂತ ಹೇಳಿದರೆ, ಕೈಲಾಸಕ್ಕೆ ತೆರಳಿ ಅಲ್ಲಿದ್ದ ಕುಬೇರ. ಲಂಕೆಯನ್ನು ಬಿಟ್ಟಾದ ಮೇಲೆ ಕೈಲಾಸ ಪರ್ವತದ ತಪ್ಪಲಲ್ಲಿದ್ದ. ಅಲ್ಲಿಗೆ ತೆರಳಿ ಕುಬೇರನಿಗಿಂತ ಮುಂಚೆ ಕುಬೇರನ ಸಚಿವನಾಗಿರುವವ ಆಪ್ತನಾಗಿರುವವ ಮಣಿಭದ್ರನೊಡನೆ ದೊಡ್ಡ ಯುದ್ಧ ಮಾಡಿ ಮಣಿಭದ್ರನನ್ನು ಸೋಲಿಸಿ ಕುಬೇರನನ್ನು ಸೋಲಿಸಿ ಕಂಪ್ಲೀಟಾಗಿ ಅವನನ್ನು ಹಣ್ಣುಗಾಯಿ ನೀರುಗಾಯಿ ಮಾಡಿ ಅವನ ಒಂದು ರೀತಿಯ ಸೋಲುವಿಕೆಯ ಹಿನ್ನೆಲೆಯಲ್ಲಿ ತೆರಳುವಂಥ ಹೊತ್ತಲ್ಲಾಗುವಾಗ ಕುಬೇರನಿಗೆ ಆದಂತಹ ನೋವಿನ ಮಧ್ಯದಲ್ಲಿ ಕುಬೇರ ರಾವಣನಿಗೆ ಕೆಲವೊಂದು ಮಾತನ್ನು ಹೇಳುವಂಥದ್ದು ಬರ್ತದೆ. ಅದು ಅಮೃತ ತುಲ್ಯ, ಮಧುಪಾನ ಮಾಡಿದಂತಾಗ್ತದೆ. ಅದ್ಭುತ ಆಗಿರುವಂತಹ ಮಾತನ್ನು ಕುಬೇರ ಹೇಳ್ತಾನೆ. ಯಾರಿಗೆ ಹೇಳೋದು? ರಾವಣನಿಗೆ ಹೇಳೋದು. ಒಂದೊಂದು ಮಾತು ಅದ್ಭುತ ನೋಡಿ. ಅವಾಗ ಹೇಳ್ತಾನೆ, ಯೋಗಿ ಮೋಹಾದು ವಿಷಂ ಪೀತ್ವಾ ನಾವಗಚ್ಚತಿ ದುರ್ಮತಿ ಸತಸ್ಯ ಪರಿಣಾಮಾಂತೆ ಜಾನೀತೆ ಕರ್ಮಣ ಫಲಂ. ನಿನಗೀಗ ನಾನು ಹೇಳಿದ್ದು ಅರ್ಥ ಆಗೋದಿಲ್ವೋ ರಾವಣ?
ನಿನಗೆ ನಾನು ಈಗ ಹೇಳಿದ ಅರ್ಥ ಆಗೋದಿಲ್ಲ. ಒಬ್ಬ ಮನುಷ್ಯ ವಿಷ ಕುಡಿತಾ ಇರುವಾಗ ಅಯ್ಯ ಅದು ವಿಷ, ಅದು ಕುಡಿಬೇಡ, ಅದು ಕುಡಿಬೇಡ ಅಂತ ಹೇಳಿದ್ರು ಕೇಳದ ವ್ಯಕ್ತಿ ವಿಷವನ್ನು ಕುಡಿದ್ರೆ ಅದರ ಪರಿಣಾಮವನ್ನು ಕುಡ್ದಾದ್ಮೇಲೆ ಯಾವ ರೀತಿ ಅನುಭವಿಸಬೇಕಾಗ್ತದೋ ಅದೇ ರೀತಿ ವಿಷಪಾನದಂತಿರತಕ್ಕಂಥ ಕೆಲಸವನ್ನು ನೀನು ಮಾಡ್ತಾ ಇದ್ದಿ. ಇದರ ಫಲವನ್ನು, ಈ ಕರ್ಮದ ಫಲವನ್ನು ನೀನು ಅನುಭವಿಸ್ತಿ. ಇದು ಬಿಡೋದೇ ಇಲ್ಲ ನಿನ್ನನ್ನು. ಅದರಿಂದ ನತಸ್ಯ ಪರಿಣಾಮ ಅಂತೆ ಜಾನೀತೆ ಕರ್ಮಣ ಫಲಂ. ನಿನಗೆ ಖಂಡಿತ ಇದರ ಫಲ ಅನ್ನುವಂಥದ್ದು ಮುಂದಕ್ಕೆ ಅರಿವಿಗೆ ಬರ್ತದೆ. ಅವನು ಹೇಳ್ತಾನೆ ನೋಡಿ ಕುಬೇರ, ಇದು ರಾವಣನಿಗೆ ಹೇಳಿದ್ದು ಇಡೀ ಮನುಷ್ಯ ಸಂತಾನಕ್ಕೆ ಸಂಬಂಧಪಟ್ಟ ಮಾತು, ಎಲ್ರಿಗೂ ಸಂಬಂಧಪಟ್ಟ ಮಾತು. ಅವನು ಹೇಳ್ತಾನೆ, ಮಾತರಂ ಪಿತರಂ ವಿಪ್ರಂ ಆಚಾರ್ಯಂ ಚಾವಮನ್ಯತೆ ಸ ಪಶ್ಯತಿ ಫಲಂ ತಸ್ಯ ಪ್ರೇತರಾಜ ವಶಂಗತಃ. ಬಹಳ ದೊಡ್ಡ ಮಾತು. ಮಾತರಂ, ತಾಯಿಗೆ ಅವಮಾನ ಮಾಡಿದರೆ, ತಾಯಿಯನ್ನು ದ್ವೇಷ ಮಾಡಿದರೆ, ಅಥವಾ ತಾಯಿ ನಮ್ಮನ್ನು ದ್ವೇಷ ಮಾಡುವಂತೆ ತಾಯಿಯನ್ನು ಮಾಡಿದರೆ, ಮಾತರಂ ಇದೇ ಸಂಗತಿಯನ್ನು ಪಿತರಂ ತಂದೆಯಲ್ಲೂ ಮಾಡಿದರೆ, ಆಚಾರ್ಯಂ ಸರಿದಾರಿಗೆ ನಮ್ಮನ್ನು ಕರ್ಕೊಂಡು ಹೋಗ್ತಕ್ಕಂತಹ ಗುರುಪ್ರಾಯದ ದೊಡ್ಡ ಮಂದಿಗಳ ಕುರಿತಾಗಿ ಅನ್ಯಾಯದ ಕರ್ಮವನ್ನು, ಅವರಿಗೆ ವಿರುದ್ಧ ಆಗಿರತಕ್ಕಂಥ ಕರ್ಮವನ್ನು ಮಾಡಿದ್ದ ಹೌದಾದರೆ, ವಿಪ್ರಂ ಬ್ರಾಹ್ಮಣರಿಗೆ ಅನ್ಯಾಯ ಮಾಡಿದರೆ, ಬ್ರಾಹ್ಮಣರಿಗೆ ಅನ್ಯಾಯ ಮಾಡಿದರೆ ಬಾಕಿ ಮಂದಿ ಎಣಿಸ್ಬೋದು, ಇದು ಎಂಥದ್ದು, ಇದು ಇವರದ್ದೇ ಒಂದು ಸಂಘ, ಇವರದ್ದು ಸಂಘದಲ್ಲಿ ಇವರನ್ನೇ ಹೊಗಳಿಸ್ಕೊಳ್ಳೋದು, ಮತ್ತು ಇವರೇ ಹೇಳೋದು ಬ್ರಾಹ್ಮಣರನ್ನು ಕೊಲ್ಲಬಾರ್ದು ಅಂತ. ವಿಪ್ರ ಅಂತ ಹೇಳಿದರೆ ಹಾಗಲ್ಲ. ವಿಪ್ರ ಅಂತ ಹೇಳಿದರೆ ಜ್ಞಾನದ ಮಡು ಅಂತ ಅರ್ಥ. ಕೃಷ್ಣ ಎಲ್ಲಿ ಜ್ಞಾನ ಅನ್ನುವಂಥದ್ದು ಗಟ್ಟಿ ಕಟ್ಟಿತ್ತು ಅಲ್ಲಿ ಅದನ್ನು ಉಳಿಸುವಂತಹ ಶತಗತ ಪ್ರಯತ್ನವನ್ನು ಮಾಡಿದ್ದ ಅಂತ. ಭೀಷ್ಮಾಚಾರ್ಯರು ನಿರ್ಯಾಣ ಆಗ್ತಕ್ಕಂಥ ಸಂದರ್ಭದಲ್ಲಿ ಖುಷಿಯಲ್ಲಿದ್ದ ಪಾಂಡವರನ್ನು ಅತ್ತ ಕಡೆ ಕರ್ಕೊಂಡು ಹೋದದ್ದು ಕೃಷ್ಣ. ಅವಾಗ ಹೇಳ್ತಾನೆ, ಒಂದು ಜ್ಞಾನ ಸೂರ್ಯನ ಅಸ್ತಮಾನ ಆಗ್ತಾ ಇದೆಯಪ್ಪ, ಮುಳುಗ್ತಾ ಇದೆ ಒಂದು ಜ್ಞಾನ ಸೂರ್ಯ, ನೀವೆಲ್ಲ ಇಲ್ಲಿ ಗಮ್ಮತ್ತು ಮಾಡ್ತಾ ಇದ್ದೀರಿ, ಬರ್ರಿ ಹೋಗುವ, ಎಷ್ಟು ಸಾಧ್ಯ ಉಂಟು ಅಷ್ಟು ಆ ಜ್ಞಾನವನ್ನು ಪಡ್ಕೊಳ್ಳುವಂಥ ತನ್ನ ಮಹಾಪ್ರಸ್ಥಾನಕ್ಕೆ ಹೋಗುವಾಗಲೂ ಕೂಡ ಏನು ವಿದುರನಿಗೆ ಮತ್ತು ಮೈತ್ರೇಯರಿಗೆ ಹೇಳ್ತಕ್ಕಂತಹ ಒಂದಷ್ಟು ಸಂಗತಿಗಳು ಎಷ್ಟು ಆ ಜ್ಞಾನವನ್ನು ಉಳಿಸಬೇಕು ಅನ್ನತಕ್ಕಂಥ ಕಳಕಳಿಯನ್ನು ಕೃಷ್ಣ ತೋರಿಸಿದ್ದ. ಭಗವಂತನಿಗೆ ಇದು ಯಾವತ್ತೂ ಕೂಡ ಜ್ಞಾನೀತು ಆತ್ಮೈವ ಮೇಮತ, ಜ್ಞಾನಿ ಅಂತ ಹೇಳಿದರೆ ನನ್ನ ಎರಡನೇ ಆತ್ಮ ಅಂತ ಉದ್ಘೋಷಣೆ ಮಾಡಿದ ಭಗವಂತ ಅವನು. ಅದರಿಂದ ವಿಪ್ರ ಅಂತ ಹೇಳಿದರೆ ಜಾತಿಗೆ ಸಂಬಂಧಪಟ್ಟ ವಾಚಕ ಶಬ್ದ ಅಲ್ಲ. ವಿಪ್ರ ಅಂತ ಹೇಳಿದರೆ ಜ್ಞಾನಿ, ಪ್ರಕೃಷ್ಟನಾಗಿರುವವ ವಿದ್ಯೆಯಲ್ಲಿ ಅವ ವಿಪ್ರ. ಅದರಿಂದ ಅಂಥ ವಿದ್ಯೆಯ ಸಂಪನ್ನನಾದಂತಹ ವ್ಯಕ್ತಿ, ಅವನಿಗೆ ಅವಮಾನ ಆಗ್ತಕ್ಕಂತಹ, ಅವಮರ್ಯಾದೆ ಕೊಡ್ತಕ್ಕಂಥ ಕೆಲಸವನ್ನು ಯಾರು ಮಾಡಿದ್ರು ಸಪಶ್ಯತಿ ಫಲಂ ತಸ್ಯ. ಆ ವ್ಯಕ್ತಿ ಉಂಟಲ್ಲ, ಎಲ್ಲಿ ಬೇಕಾದರೆ ಮೆರಿಬೋದ್ರಿ, ತನ್ನ ಹಣದ ಬಲದಿಂದ, ತನ್ನ ಆಸ್ತಿಯ ಬಲದಿಂದ, ತನ್ನ ಹೆಸರಿನ ಬಲದಿಂದ, ಏನೇನೋ ಬಲದಿಂದ ಮನುಷ್ಯ ಭೂಮಿಯಲ್ಲಿ ಮೆರಿಬೋದು. ಆದರೆ ಅವ ಖಂಡಿತ ಸಪಶ್ಯತಿ ಫಲಂ ತಸ್ಯ ಪ್ರೇತರಾಜ ವಶಂಗತಃ ಅಂತ. ಸತ್ತ ಮೇಲೆ ಮಾತ್ರ ಅನಂತ ಕಷ್ಟ ಸರಣಿಯನ್ನು ಕಾಣುವಂಥದ್ದಾಗ್ತದೆ, ಇದರಲ್ಲಿ ಸಂಶಯ ಇಲ್ಲ ಅಂತ. ಈ ಸೋತ ಹಂತದಲ್ಲಿದ್ದಾಗ ಕುಬೇರ ಮತ್ತು ರಾವಣನಿಗೆ ಹೇಳ್ತಕ್ಕಂಥ ಮಾತು. ಅವಾಗ ಹೇಳ್ತಾನೆ, ಅಧ್ರುವೇಹಿ ಶರೀರೇಯೋ ನ ಕರೋತಿ ತಪೋರ್ಜನಂ ಸ ಪಶ್ಚಾತ್ ತಪ್ಯತೆ ಮೂಢೋ ಮೃತೋ ಗತ್ವಾತ್ಮನೋ ಗತಿಂ. ಬಹಳ ಅದ್ಭುತ ಮಾತು ನೋಡಿ. ಈ ಶರೀರ ಉಂಟಲ್ಲ, ಇದರ ತೃಪ್ತಿಗೋಸ್ಕರ ಎಷ್ಟು ಕಾರ್ಯಕ್ರಮ ಮಾಡ್ತೇವೆ ನೋಡಿ. ಶರೀರ ಶರೀರವೇ ಅದ್ಭುತ. ಆ ಶರೀರದಲ್ಲೊಂದು 2 ಇಂಚಿದ ನಾಲಿಗೆ, ಅದು ಇನ್ನೂ ಪರಮಾದ್ಭುತ. ಅದರ ಪ್ರೀತಿಗೋಸ್ಕರವಾಗಿ ನಾವು ಮಾಡ್ತಕ್ಕಂಥ ಕಾರ್ಯಕ್ರಮಗಳು ಎಷ್ಟು ರೀ. ಒಂಚೂರು ಹೆಚ್ಚು ಕಮ್ಮಿ ಆದರೆ ನಾಲಿಗೆ ಮೈಂಡಿಗೆ ಸಂದೇಶ ಕಳಿಸ್ತದೆ, ಇವತ್ತು ಬೆಲ್ಲ ಕಮ್ಮಿ ಆಯಿತು, ಉಪ್ಪು ಜಾಸ್ತಿ ಆಯಿತು, ಎಣ್ಣೆ ಅಲ್ವಾ. ಅದರ ಒಂದು ಸಂಗತಿಯೇ ಗೊತ್ತಿಲ್ಲ. ನಾಲಿಗೆಯನ್ನು ಪಡ್ಕೊಂಡಾಗ ಈ ಶರೀರ ಅಧ್ರುವ, ಶಾಶ್ವತ ಅಲ್ಲ. ಇದು ಹೋಗಲೇ ಇಲ್ಲ. ಬೇರೆ ಎಲ್ಲ ಸಂದೇಶ ಹೋಗ್ತಾ ಉಂಟು. ಸ್ವಲ್ಪ ಅಂಗಿ ಟೈಟ್ ಆಗ್ತಾ ಉಂಟು, ಸಂದೇಶ ಹೋಗ್ತದೆ. ಎಣ್ಣೆ ಖಾಲಿ ಆಗ್ತಾ ಬಂತು, ತಲೆಗೆ ಹಾಕೋದು, ಸಂದೇಶ ಹೋಗ್ತದೆ. ಈ ಸರ್ತಿ ಡೈ ಹಾಕೊಳ್ಳಿಲ್ಲ, ಕಪ್ಪಿದ್ದು, ಸಂದೇಶ ಹೋಗ್ತದೆ. ಎಲ್ಲ ಹೋಗ್ತದೆ ಸಂದೇಶ ಮನಸ್ಸಿಗೆ. ಆದರೆ ಮನಸ್ಸಿಗೆ ನಿಜವಾಗಿ ಹೋಗಬೇಕಾದ ಸಂದೇಶವೇ ಹೋಗಲಿಲ್ಲಲ್ಲ. ಏನು ಸಂದೇಶ? ಈ ಶರೀರ ಶಾಶ್ವತ ಅಲ್ಲ. ಕುಬೇರ ಆಗ ಹೇಳ್ತಾನೆ, ಅಧ್ರುವೇಹಿ ಶರೀರೇಯೋ ನಕರೋತಿ ತಪೋರ್ಜನಂ. ಈ ಅಲ್ಪ ದಿನದ ಮಟ್ಟಿಗೆ ಬಂದ ಈ ಶರೀರದಲ್ಲಿ
ತಪಸ್ಸನ್ನು ಆರ್ಜನೆ ಮಾಡದವ ಜೀವನವನ್ನು ವ್ಯರ್ಥ ಮಾಡಿಕೊಂಡಂತೆ, ಅದು ಅಪ್ರಯೋಜಕ ಜೀವನ ಆದಂತೆ. ಆದ್ದರಿಂದ ತಪೋರ್ಜನಂ ಸ ಪಶ್ಚಾತ್ ತಪ್ಯತೆ ಮೂಢ. ಒಂದು ಸಂದರ್ಭಕ್ಕಾದ್ಮೇಲೆ ಮಾಡಬೇಕು ಅಂತ ಬಯಸಿದ್ರು ಕೂಡ ನಮ್ಮ ಕಣ್ಣೇ ನಮಗೆ ಬೆಂಬಲ ಕೊಡೋದಿಲ್ಲ ರೀ, ನಮ್ಮ ಕಿವಿ ನಮಗೆ ಅನುಕೂಲ ಆಗಿರೋದಿಲ್ಲ, ನಮ್ಮ ಕಾಲು ರಾಮ ಮಂದಿರಕ್ಕೆ ಹೋಗಬೇಕು, ಕೋದಂಡರಾಮ ಮಹಾನುಭಾವರು ಅವರ ಅಮೃತ ಹಸ್ತದಿಂದ ಪ್ರತಿಷ್ಠೆ ಮಾಡಿದ್ದು, ಹೋಗಬೇಕು ನೋಡಬೇಕು ಅಂತ ನಮ್ಮ ಮನಸ್ಸು ಮೇಲಿಂದ ಮೇಲೆ ಸಂದೇಶ ಕಳಿಸಿದ್ರು, ಕಾಲು ಸ್ಟ್ರೈಕ್ ಮಾಡ್ತದೆ, ಆಗೋದಿಲ್ಲ. ಕೈ ಸ್ಟ್ರೈಕ್ ಮಾಡ್ತದೆ, ನಮಸ್ಕಾರ ಮಾಡಲಿಕ್ಕಾಗೋದಿಲ್ಲ. ಆಗುವಾಗಾದರೂ ಚೆನ್ನಾಗಿ ಮಾಡಬೇಕಿತ್ತಲ್ಲ, ಸಂದರ್ಭ ಇದ್ದಾಗ ಚೆನ್ನಾಗಿ ಉಪಯೋಗ ಮಾಡಿಕೊಳ್ಬೇಕಿತ್ತಲ್ಲ. ಕುಬೇರ ಹೇಳ್ತಾನೆ ಸ ಪಶ್ಚಾತ್ ತಪ್ಯತೆ ಮೂಢ, ಆ ನಂತರ ತಪಿಸ್ತಾನವ, ಬಹಳ ತಪಿಸ್ತಾನೆ. ಮೃತೋಗತ್ವ ಆತ್ಮನೋ ಗತಿ, ಸತ್ತ ಮೇಲಂತೂ ಆತ್ಮದ ಗತಿ ಉಂಟಲ್ಲ, ಅದು ಯಾವತ್ತೂ ತಪಿಸ್ಲಿಕ್ಕೆ ಇರುವಂಥದ್ದು ಅಂತ. ಒಂದು ಚಿಕ್ಕ ತಪ್ಪು ಕೂಡ ಅದು ಯಮನ ಪಟ್ಟಿಯಲ್ಲಿ ಶಾಶ್ವತವಾಗಿ ಉಳಿತದೆ ಅಂತ ಹೇಳಿದರೆ, ಅಲ್ಪಾಯುಷ್ಯದ ಈ ಶರೀರದಲ್ಲಿ ತಪ್ಪಿನ ಸರಮಾಲೆಯೇ ನಮ್ಮಿಂದ ಬೇಕಾದಷ್ಟಾದರೆ ಅದು ಉಳಿಯದೇ ಇರ್ತದ ಅಂತ. ಅಣಿಮಾಂಡವ್ಯದ ಕಥೆ ನಮಗೆ ಗೊತ್ತಿದೆ. ಒಂದು ಚಿಕ್ಕ 8 ವರ್ಷ ಆಗದ ಹುಡುಗ ಯಾವುದೋ ಒಂದು ಚಿಟ್ಟೆಯನ್ನು ಒಟ್ಟೆ ಮಾಡಿದ ಅಂತ, ಅದರ ಶರೀರವನ್ನು ಒಟ್ಟೆ ಮಾಡಿದ ಅಂತ ಹೇಳಿ ಸಿಟ್ಟಿನಿಂದ ಅವನಿಗೆ ಏನೆಲ್ಲ ಆಪತ್ತುಗಳನ್ನು ಕೊಟ್ಟದ್ದಾಯಿತು. ಅವ ಮತ್ತೆ ತರಾಟೆ ತಗೊಳ್ತಾನೆ ಯಮನ ಹತ್ರ. ಅಣಿಮಾಂಡವ್ಯ, ಏನ್ರಿ ಯಾವ ತಪ್ಪಿಗೆ ನನಗೆ ಶಿಕ್ಷೆ ಅಂತ. ಯಮ ಹೇಳ್ತಾನೆ, ನೀನು ಚಿಕ್ಕವನಾಗಿದ್ದಾಗ ಒಂದು ಚಿಟ್ಟೆಗೆ ಚಿತ್ರಹಿಂಸೆ ಕೊಟ್ಟಿದ್ಯಪ್ಪ, ಆದ್ದರಿಂದ ನಿನಗೆ ಇಷ್ಟೆಲ್ಲ ಸಮಸ್ಯೆಗಳು ನೋಡಬೇಕಾದ ಪರಿಸ್ಥಿತಿ ಬಂತು. ಆಗ ಅಣಿಮಾಂಡವ್ಯರು ಹೇಳ್ತಾರೆ, 8 ವರ್ಷಕ್ಕಿಂತ ಮುಂಚೆ 80 ವರ್ಷದ ನಂತರ ಮನುಷ್ಯ ತಪ್ಪು ಮಾಡಿದ್ದನ್ನು ಸೀರಿಯಸ್ ಆಗಿ ತಗೊಳ್ಳಿಕ್ಕುಂಟ. ನೀನು ಏನು ಯಮಧರ್ಮರಾಜ, ನಿನಗೇನು ಧರ್ಮ ಗೊತ್ತಿದೆ, ಆದ್ದರಿಂದ ನೀನು ಕೆಳಜಾತಿಯವನ ಮಗನಾಗಿ ಹುಟ್ಟು ಅಂತ ಹೇಳಿ ಶಾಪ ಕೊಟ್ಟ. ಅಷ್ಟೇ ಬೇಕಿದ್ದದ್ದು ಯಮನಿಗೆ, ಅವನ ತಪಸ್ಸು ಭಂಗ ಮಾಡಬೇಕಿತ್ತು. ಅವ ವಸಿಷ್ಠರ ಸಾದೃಶ್ಯವನ್ನು ಬಯಸ್ತಾ ಇದ್ದ ಅಂತ. ಅಂದರೆ ಒಂದು ಚಿಕ್ಕ ತಪ್ಪು ಕೂಡ ದೇವತೆಗಳು ಒಂದು ಚಿಟ್ಟೆಯನ್ನು ಹಿಡಿದದ್ದಕ್ಕೆ ನೋಡಿ, ಚಿಟ್ಟೆಯನ್ನು ಹಿಡಿದದ್ದಕ್ಕೆ, ಅದರ ಶರೀರ ಹೊಟ್ಟೆ ಮಾಡಿದ್ದಕ್ಕೆ ಎಷ್ಟು ಹಿಡ್ಕೊಳ್ತಾರೆ ಅಂತ ಹೇಳಿದರೆ, ಈ ಶರೀರದಲ್ಲಿ ಅದೇ ಕಾರ್ಯಕ್ರಮ ಕಂಟಿನ್ಯೂ ಆಗ್ತಾ ಇತ್ತು ಅಂತ ಹೇಳಿದರೆ ನಮಗೋಸ್ಕರ ಸಪರೇಟ್ ಒಂದು 1000 ಪುಟದ ಪುಸ್ತಕ ಬೇಕೋ ಏನೋ ಯಮನಿಗೆ. ಯೋಚನೆ ಮಾಡಬೇಕಲ್ಲ. ಇದನ್ನು ಕುಬೇರ ಹೇಳ್ತಾನೆ. ಮತ್ತೆ ಅವ ಹೇಳ್ತಾನೆ, ಯಾವುದನ್ನು ನೀನೀಗ ಆಯ್ಕೆ ಮಾಡಿಕೊಂಡಿದ್ದಿ ಅಧರ್ಮ, ಇದರಿಂದ ಯಾವತ್ತೂ ಸುಖ ಇಲ್ಲ, ನೆನಪಿಡ್ಕೊ ಅಂತ ಹೇಳ್ತಾನೆ. ಧರ್ಮಾತ್ ರಾಜ್ಯಂ ಧನಂ ಸೌಖ್ಯಂ ಅಧರ್ಮಾತ್ ದುಃಖಮೇವ ಚ ತಸ್ಮಾತ್ ಧರ್ಮಂ ಸುಖಾರ್ಥಾಯ ಕುರ್ಯಾತ್ ಪಾಪಂ ವಿಸರ್ಜಯೇತ್. ಬಹಳ ಅದ್ಭುತ ಆಗಿರ್ತಕ್ಕಂಥ ಮಾತಿದು ನೋಡಯ್ಯ. ಶಾಶ್ವತ ಆಗಿರತಕ್ಕಂತಹ ರಾಜ್ಯದ ಸುಖ ನಿನಗೆ ಬೇಕಾ? ಶಾಶ್ವತವಾಗಿ ನಿನ್ನ ಮನೆಯಲ್ಲಿ ಹಣ ಉಳಿಬೇಕಾ? ಶಾಶ್ವತವಾಗಿ ನಿನ್ನ ಮನಸ್ಸಿನಲ್ಲಿ ಸುಖ ನೆಲೆಸಬೇಕಾ? ಮನೆಯಲ್ಲಿ ಧನ, ಮನಸ್ಸಿನಲ್ಲಿ ಸುಖ, ಇದು ಶಾಶ್ವತವಾಗಿರಬೇಕಾ? ಹಾಗಿದ್ರೆ ನೀನು ಧರ್ಮವನ್ನು ಮಾಡಬೇಕು. ಧರ್ಮಾತ್ ರಾಜ್ಯಂ, ರಾಜ್ಯದಲ್ಲಿ ನೀನು ಕೂರೋದು, ಸಿಂಹಾಸನ ಅಲಂಕಾರ ಮಾಡೋದು ಧರ್ಮದಿಂದ, ಹಣ ಸಿಗೋದು ಧರ್ಮದಿಂದ, ಸುಖ ಸಿಗೋದು ಧರ್ಮದಿಂದ. ಅಧರ್ಮದ ಮಾರ್ಗದಿಂದ ಸಿಕ್ಕಿದ ಹಣ ಇಲ್ಲಿ ಅಲ್ಪ ಸಮಯದವರೆಗಿನ ಮೆರೆದಾಡ್ಲಿಕ್ಕೆ ಕಾರಣ ಆದರೂ ಕೂಡ ಬಹುದೀರ್ಘ ಜೀವನ ಉಂಟಲ್ಲ, ತಪ್ಪಿಸಬೇಕಾಗ್ತದಪ್ಪ ಅಂತ ಪರಿಸ್ಥಿತಿ ಬರ್ತದೆ. ಅಧರ್ಮಾತ್ ದುಃಖಮೇವಚ ಡಿಕ್ಲೇರ್ ಮಾಡ್ತಾನೆ ಕುಬೇರ. ಅಧರ್ಮಾತ್ ದುಃಖಮೇವಚ, ಅಧರ್ಮದಿಂದ ದುಃಖವೇ, ಯಾವತ್ತೂ ಕೂಡ ಅಧರ್ಮದಿಂದ ಸುಖ ಇಲ್ಲ. ತಸ್ಮಾತ್ ಧರ್ಮಂ ಸುಖಾರ್ಥಾಯ. ಸರಿಯಪ್ಪ, ನೀನು ಸುಖವನ್ನೇ ಬಯಸ್ತಾ ಇದ್ದಿ, ಒಳ್ಳೆ ಜೀವನ ಮಾಡಬೇಕು, ಆ ಹೆಂಡತಿ ಒಡನೆ ಚೆನ್ನಾಗಿ ಜೀವನ ಮಾಡಬೇಕು, ಮಕ್ಕಳು ಮರಿಮಕ್ಕಳು ಮೊಮ್ಮಕ್ಕಳು ಇಂಥದ್ದೆಲ್ಲ ನೋಡಬೇಕು, ಲೌಕಿಕವಾಗಿಯೇ ನೀನು ಬದುಕಬೇಕು ಅಂತ ಸಂಕಲ್ಪ ಮಾಡಿದರೂ ಕೂಡ ಆ ಲೌಕಿಕ ಆಗಿರ್ತಕ್ಕಂಥ ನಿನ್ನ ಬದುಕಿಗೂ ಕೂಡ ಆಧಾರ ಯಾವುದು ಗೊತ್ತದ? ಬೇಸ್ಮೆಂಟ್ ಇಸ್ ಧರ್ಮ. ಧರ್ಮಪ್ಪ, ಧರ್ಮವನ್ನು ಮಾಡಬೇಕಲ್ಲ. ಅದರಿಂದ ಅಧರ್ಮಂ ಚ ವಿಸರ್ಜೆಗೆ ಕುರ್ಯಾತ್ ಪಾಪಂ ವಿಸರ್ಜೆಗೆ, ಪಾಪಕರ್ಮವನ್ನು ನೀನು ಬಿಡಲೇಬೇಕು ಅಂತ ಕುಬೇರ ಹೇಳ್ತಾನೆ. ಅಣ್ಣ ಅಲ್ವಾ, ಅವನಿಗೆ ಮತ್ತೆ ಒಳಗೆ ಒಂದು ರೀತಿಯ ಬಾಂಧವ್ಯದ ಕೊಂಡಿ ಅನ್ನುವಂಥದ್ದಿದೆ. ಅದರಿಂದ ಮತ್ತೆ ಹೇಳ್ತಾ ಇದ್ದಾನೆ. ಅವನು ಮತ್ತೆ ಮುಂದಕ್ಕೆ ಹೇಳ್ತಾನೆ, ವೃದ್ಧಿಂ ರೂಪಂ ಬಲಂ ಪುತ್ರಾನ್ ವಿತ್ತಂ ಶೂರತ್ವಮೇವ ಚ ಪ್ರಾಪ್ನುವಂತಿ ನರಾಲೋಕೆ ನಿರ್ಜಿತಂ ಪುಣ್ಯಕರ್ಮಭಿಃ. ಬಹಳ ದೊಡ್ಡ ಮಾತು. ನಮಗೆ ಅಭಿವೃದ್ಧಿ ಆಗಬೇಕು ಅಂತ ಆಸೆ ಇರ್ತದೆ,
ಆದರೆ ಇದೇ ಮಾರ್ಗದಲ್ಲಿ ಹೋದರೆ ಒಂದು 25,000 ಸಂಬಳದ ಕೆಲಸಕ್ಕೆ ಹೋದರೆ ಏನು ಅಭಿವೃದ್ಧಿ, ಎಂಥದ್ದು ಜೀವನ ಮಾಡ್ಬೋದು. ಅದರಿಂದ ಮನಸ್ಸಿನಲ್ಲಿ ಬಹಳ ಬಹಳ ದೊಡ್ಡ ದೊಡ್ಡ ಆಲೋಚನೆಗಳು, ಅಂಥ ಬಂಗಲೆ ಬೇಕು, ಇಂಥ ಕಾರ್ ಬೇಕು, ಇಂಥ ಬೈಕ್ ಬೇಕು, ಈ ಹಿನ್ನೆಲೆಯಲ್ಲಿ ಇಂಥವಳು ಸಿಗಬೇಕು, ಏನೇನೋ ಇರ್ತದೆ. ಅದಕ್ಕೆ ಬೇಕಾದಂತಹ ಸಂಪನ್ಮೂಲ ಇಲ್ಲ, ಸಂಪತ್ತಿಲ್ಲ. ಆಟೋಮೆಟಿಕ್ಕಾಗಿ ಬೇರೆ ಮಾರ್ಗವನ್ನು ನೋಡಿ, ಬೇರೆ ಮಾರ್ಗದಿಂದ ಬಂದ ಹಣದಿಂದ 1000ದ ಅಧೀಶ್ವರನಾದವ ಲಕ್ಷಾಧೀಶ್ವರನಾಗ್ಲಿಕ್ಕೆ ಹೋಗಿ ಕೋಟ್ಯಧೀಶ್ವರನಾಗ್ತಾನೆ. ಆದರೆ ಕುಬೇರ ಹೇಳ್ತಾನೆ, ವೃದ್ಧಿಂ, ನಿಜವಾಗಿ ಮನುಷ್ಯ ಅಭಿವೃದ್ಧಿಯನ್ನು ಪಡೆಯುವುದು ಯಾವಾಗ ಅಂತ ಹೇಳಿದರೆ ಪುಣ್ಯಕರ್ಮ, ಪುಣ್ಯಕರ್ಮಭಿಹಿ, ಪುಣ್ಯಕರ್ಮವನ್ನು ಮಾಡಿದಾಗ. ಒಂದು ಮತ್ತು ರೂಪಂ, ರೂಪ ಹೇಳಿದರೆ ಇದು ರೂಪ ಉಂಟಲ್ಲ, ಇದು ನಮಗೆ ಒಂದು 50-60 ವರ್ಷ ಆದಮೇಲೆ ನಮ್ಮ ಮ್ಯಾರೇಜ್ ಆಲ್ಬಮ್ ನೋಡಿದರೆ ನಮಗೆ ಬೇಸರ ಆಗ್ತದೆ, ಹೇಗಿದ್ದೆ ಅಂತ. ಇದು ರೂಪ ಅಲ್ಲ, ಇದು ಬಿಟ್ಟು ಹೋಗುವ ರೂಪ. ಮತ್ತು ಯಾವ ರೂಪ? ಆತ್ಮಕ್ಕೆ ಸಂಬಂಧಪಟ್ಟ ರೂಪ. ಈ ರೂಪ ಮತ್ತು ಬಲಂ, ಬಲಂ ಹೇಳಿದರೆ ಮತ್ತು 3 ಬಲ: ಆತ್ಮಬಲ, ದೇಹಬಲ, ಮನೋಬಲ. ಈ ಬಲಗಳು ಪುತ್ರಾನ್ವಿತ್ತಂ, ಒಬ್ಬ ಮನುಷ್ಯ ಸಂತತಿಯನ್ನು ಕಾಣಬೇಕಿದ್ದರೂ ಆ ಸಂತತಿಗೆ ದೀರ್ಘಾಯುಷ್ಯ ದೇವರಿಂದ ಪ್ರಾಪ್ತ ಆದರೂ ಅದಕ್ಕೂ ಕಾರಣ ಒಂದೋ ಅವನದ್ದಿಲ್ದಿದ್ರೆ ಅವನ ಪೂರ್ವಜರ ಪುಣ್ಯಕರ್ಮದ ಸಂಚಯ. ನೆನ್ಪಿಡ್ಕೊಳ್ಳಿ ಅಂತ. ಆಗೋದಿಲ್ಲ, ಸಂತಾನ ಆಗೋದಿಲ್ಲ. ಜೋಯಿಸರ ಹತ್ರ ಹೋದರೆ ಫಸ್ಟ್ ಹೇಳ್ತಾರೆ, ನಿಮಗೆ ಪಿತೃಶಾಪ ಉಂಟು, ಸಂತಾನ ಆಗೋದಿಲ್ಲ ಅಂತ. ಏನು ಅರ್ಥ ಏನು ಹಾಗಿದ್ರೆ ಅಲ್ವಾ? ಪುಣ್ಯಕರ್ಮವನ್ನು ಮಾಡಿದ್ದ ಹೌದಾದರೆ ಸಂತಾನದ ಮುಖವನ್ನು ಕಾಣ್ತೀರಿ. ವಿತ್ತಂ, ಪುತ್ರಾನ್ ವಿತ್ತಂ ಶೂರತ್ವಮೇವಚ, ಸಂಪಾದನೆ ಬೇಕಾದಷ್ಟು ಕೈಯಲ್ಲಿ ಹಣ ತಿರುಗ್ತಾ ಉಂಟು, ಬೇಕಾದಷ್ಟು ಸಂಪಾದನೆ ಬರ್ತಾ ಉಂಟು. ಒಂದಷ್ಟು ಎಫ್ ಡಿಯನ್ನು, ಫಿಕ್ಸ್ಡ್ ಡೆಪಾಸಿಟನ್ನು ಇಡ್ತಾ ಇದ್ದೇವೆ. ಹೀಗೆಲ್ಲ ಆಗ್ತಾ ಉಂಟು ಅಂತ ಹೇಳಿದ್ರೆ ಅದಕ್ಕೆ ಕಾರಣ ಏನು ಅಂತ ಹೇಳಿದರೆ ಧರ್ಮ. ಆದ್ದರಿಂದ ಶೂರತ್ವಂ ವಿತ್ತಮೇವಚ ಶೂರತ್ವಮೇವಚ ಪ್ರಾಪ್ನುವಂತಿ ನರಾಲೋಕೆ ನಿರ್ಜಿತಂ ಪುಣ್ಯಕರ್ಮಭಿಹಿ. ಒಬ್ಬ ಮನುಷ್ಯ ಪುಣ್ಯಕರ್ಮವನ್ನು ಮಾಡಿದಾಗ ಪಡ್ಕೊಳ್ತಾನಪ್ಪ ರಾವಣ, ಯಾಕೋ ಈ ಅನ್ಯಾಯದ ಮಾರ್ಗವನ್ನು ಹಿಡ್ದಿ ಅಂತ ಹೇಳುವಂಥದ್ದಾಗ್ತದೆ. ಆದರೆ ಕೇಳುವವ ಅಲ್ಲ, ಕೇಳುವ ಮನಸ್ಥಿತಿಯೇ ಇಲ್ಲ. ಅದೇ ಅಲ್ವ ರಾಕ್ಷಸರ ಗುಣ. ಇಷ್ಟು ಹೇಳ್ತಾ ಇದ್ದಂಥ ಅಣ್ಣನನ್ನು ಕಂಪ್ಲೀಟ್ ಸೋಲಿಸಿದ್ದಕ್ಕೆ ಒಂದು ಪ್ರೂಫ್ ಬೇಕಲ್ಲ, ಮತ್ತೆ ಸೋಲಿಸಿದ್ದನ್ನು ಸದಾ ಸಾಬೀತುಪಡಿಸ್ಬೇಕಲ್ಲ. ಅದಕ್ಕೋಸ್ಕರವಾಗಿ ಕುಬೇರನ ಕೈಯಲ್ಲಿದ್ದಂತಹ ಪುಷ್ಪಕ ವಿಮಾನವನ್ನು ಬಲಾತ್ಕಾರದಿಂದ ಕಸಿದು ಬಿಟ್ಟ. ಅದನ್ನು ಹೇಳ್ತಾರೆ, ನಿರ್ಜಿತ್ಯ ರಾಕ್ಷಸೇಂದ್ರಸ್ಥಂ ಧನದಂ ವೃಷ್ಟಮಾನಸಃ ಪುಷ್ಪಕಂ ತಸ್ಯ ಜಗ್ರಾಹ ವಿಮಾನಂ ಜಯಲಕ್ಷಣಂ ಅಂತ ಹೇಳ್ತಾನೆ. ಅವನನ್ನು ಸೋಲಿಸಿ ಅವನ ಸೋತ ಹಿನ್ನೆಲೆಯಲ್ಲಿ ಸಂತೋಷಪಟ್ಟಂತಹ ಈ ರಾವಣ ಅವನ ಕೈಯಲ್ಲಿದ್ದಂತಹ ಅಧಿಕಾರದ ಆ ವಿಮಾನವನ್ನು ಕಸಿದ. ಅದನ್ನು ಮುಂದಕ್ಕೆ ಎಲ್ಲರತ್ರ ಹೇಳ್ತಾನೆ, ಇದು ನಮ್ಮ ಕುಬೇರನನ್ನು ಸೋಲಿಸಿ ನಾನು ಪಡ್ಕೊಂಡದ್ದು ಅಂತ. ಅವನಿಗೆ ಬಹಳ ಹೆಮ್ಮೆ ರೀ. ಒಬ್ಬನನ್ನು ಸೋಲಿಸೋದು, ಆ ಮನೆಯನ್ನು ನಾಶ ಮಾಡಿದ ನಾನು ಅಂತ ಹೇಳಲಿಕ್ಕೆ ಕೆಲವರಿಗೆ ಹೆಮ್ಮೆ ಇರ್ತದಲ್ಲ, ಹಾಗೆ ಅವನಿಗೆ ಹೆಮ್ಮೆ. ಆ ರೀತಿಯ ಬದುಕಬಾರದ ರೀತಿಯ ಬದುಕು ಅದು ರಾವಣನದ್ದಾಗಿತ್ತು ಅಂತ. ಸರಿ, ಇಷ್ಟ ಆಗ್ತದೆ. ಇಷ್ಟಾಗಿ ಪುಷ್ಪಕವನ್ನು ಪಡ್ಕೊಂಡಿದ್ದಾನೆ. ಪುಷ್ಪಕವನ್ನು ಪಡ್ಕೊಂಡು ತನ್ನ ಪರಿವಾರವನ್ನೆಲ್ಲ ಕೂರಿಸ್ಕೊಂಡು ರಾವಣ ಮುಂದಕ್ಕೆ ಸಾಗ್ತಾ ಇದ್ದಾನೆ. ಮುಂದಕ್ಕೆ ಸಾಗ್ತಾ ಇರುವಾಗ ಒಂದು ಶರವಣ ವನ ಅಂತ ಒಂದು ವನ. ಆ ವನವನ್ನು ದಾಟಿ ಅವ ಮುಂದಕ್ಕೆ ಹೋಗಬೇಕು ಅಂತಾದಾಗ ಅಲ್ಲೊಂದು ಪರ್ವತ ಅಡ್ಡ ಇರ್ತದೆ, ಕೈಲಾಸ ಪರ್ವತ, ಒಂದು ಪರ್ವತ ಅಡ್ಡ. ಅವನಿಗೆ ಗೊತ್ತಿದೆ ಈ ಪುಷ್ಪಕ ವಿಮಾನದ ತಾಕತ್ತೇನು, ಅದಕ್ಕೆ ಮೈಂಡು ಏನು ಹೇಳಿದರೆ ಅದನ್ನು ಕಂಟ್ರೋಲ್ ಮಾಡ್ತಕ್ಕಂಥದ್ದು. ಆ ಇಡೀ ವಿಮಾನವನ್ನು ಅದನ್ನು ಕಂಟ್ರೋಲ್ ಮಾಡೋದು ಯಾವುದು ಹೇಳಿದರೆ ಮನಸ್ಸು. ಆ ಮನಸ್ಸಿನಿಂದ ಆ ವಿಮಾನಕ್ಕೆ ಸಂದೇಶ ಕೊಡ್ತಾ ಇದ್ದಾನೆ, ಸಾಗಲಿ ಮುಂದಕ್ಕೆ ಸಾಗಲಿ ಅಂತ. ವಿಮಾನ ಹೋಗೋದಿಲ್ಲ, ವಿಮಾನ ನಿಂತು ಬಿಟ್ಟಿದೆ. ಏನಿದು ಕತೆ? ಅಲ್ಲಿ ನಮ್ಮಲ್ಲಿ ಫ್ಯೂಲ್ ಖಾಲಿಯಾಗಿದೆ ಅಂತ ಹೇಳ್ಬೋದು. ಇದಕ್ಕೆ ಪೆಟ್ರೋಲ್ ಖಾಲಿಯಾಗಿದೆ, ನಮ್ಮ ಕರೆಂಟ್ ಚಾರ್ಜ್ ಇಡಲಿಲ್ಲ, ಪೆಟ್ರೋಲ್ ಖಾಲಿಯಾಗಿದೆ, ಇನ್ನು ಏನೇನೋ ಸಮಸ್ಯೆಗಳು, ಗಾಡಿ ಪಂಕ್ಚರ್ ಆಯಿತು, ಟೈರ್ ಪಂಕ್ಚರ್ ಆಯಿತು, ಇದು ಯಾವುದೂ ಇಲ್ಲ ಇದಕ್ಕೆ. ಅದು ಯಾವುದರ ಅಪೇಕ್ಷೆಯೂ ಕೂಡ ಇಲ್ಲ. ಯಾಕೆ ಹೋಗ್ತಾ ಇಲ್ಲ ಮುಂದಕ್ಕೆ? ಯೋಚನೆ ಮಾಡುವಾಗ ಅದು ಸ್ತಬ್ಧ ಆಗಿ ಬಿಡ್ತದಂತೆ. ಪುಷ್ಪಕ ವಿಮಾನ ನಿಂತು ಬಿಟ್ಟಿತು. ಯಾಕೆ ಹೀಗಾಗ್ತಾ ಉಂಟು ಅಂತ ಯೋಚನೆ ಮಾಡ್ತಾ ಇರುವಾಗ
ಆಗ ರಾವಣ ಇದ್ದ ಜಾಗಕ್ಕೆ ನಂದಿಕೇಶ್ವರ ಬರ್ತಾನೆ. ನಂದಿಕೇಶ್ವರ ಕರಾಲಹ ಕೃಷ್ಣಪಿಂಗಲಹ ವಾಮನೋ ವಿಕಟೋ ಮುಂಡಿ ನಂದಿ ಹೃಸ್ವ ಭುಜೋಬಲಿ ಅಂತ ಹೇಳಿ ಅವ ಬಂದ ಬಗೆ ಮತ್ತೆ ಅವ ಹೆಂಗಿದ್ದ ಅನ್ನುವಂಥದ್ದನ್ನು ಹೇಳ್ತಾ, ತಲೆ ಬೋಳಾಗಿತ್ತಂತೆ, ಚಿಕ್ಕವನಾಗಿದ್ದಂತೆ, ಮತ್ತೆ ವಿಕಟನಾಗಿದ್ದಂತೆ, ಹೃಸ್ವಭುಜ ಚಿಕ್ಕದಾಗಿರ್ತಕ್ಕಂಥ ಭುಜ ಇತ್ತಂತೆ. ಈ ರೀತಿಯೇ ಇದ್ದಂತಹ ನಂದಿ ಬಂದು ರಾವಣನ ಹತ್ರ ಹೇಳ್ತಾನೆ, ನಿವರ್ತಸ್ವ ದಶಗ್ರೀವ ಶೈಲೇ ಕ್ರೀಡತಿ ಶಂಕರ ಸುಪರ್ಣ ನಾಗ ಯಕ್ಷಾಣಾಂ ದೇವ ಗಂಧರ್ವ ರಕ್ಷಸಾಂ ಸರ್ವೇಷಾಮೇವ ಭೂತಾನಂ ಅಗಮ್ಯ ಪರ್ವತಃ ಕಿಲ. ಸಂಗತಿ ನೋಡಿ ಎಷ್ಟು ಚೆಂದಾಗಿದೆ. ನಂದಿಕೇಶ್ವರ ಬಂದು ಹೇಳ್ತಾನೆ ರಾವಣನ ಹತ್ರ, ನಿನ್ನ ವೆಹಿಕಲ್ ಮುಂದೆ ಹೋಗೋದಿಲ್ಲ, ಪುಷ್ಪಕ ವಿಮಾನ ಇಲ್ಲಿಗೆ ಸ್ಟಾಪ್, ಮುಂದಕ್ಕೆ ಹೋಗೋದಿಲ್ಲ. ಯಾಕೆ ಹೋಗೋದಿಲ್ಲ? ಯಾಕೆ ಅಂತ ಹೇಳಿದರೆ, ದಶಗ್ರೀವ ಶೈಲೇ ಕ್ರೀಡತಿ ಶಂಕರ, ಈ ಪರ್ವತದಲ್ಲಿ ನಮ್ಮ ಪ್ರಭು ಇದ್ದಾನಲ್ಲ ಮಹಾದೇವ ರುದ್ರ, ಅವನು ವಿರಾಜಮಾನನಾಗಿದ್ದಾನೆ. ಅವನು ಬಹಳ ಸಂಭ್ರಮದಿಂದ ಸಂತೋಷದಿಂದ ಇರುವಂತಹ ಹೊತ್ತಿದು. ಅವ ಇರತಕ್ಕಂತಹ ಈ ಪರ್ವತದಲ್ಲಿ ಈ ನಿನ್ನ ಪುಷ್ಪಕ ವಿಮಾನ ಮುಂದಕ್ಕೆ ಹೋಗೋದಿಲ್ಲ. ನಿಂದು ಮಾತ್ರ ಕಥೆಯ ಇದು ಅಲ್ಲ. ಮತ್ತೆ ಅವನು ಹೇಳ್ತಾನೆ ನೋಡಿ, ಸುಪರ್ಣ ನಾಗ ಯಕ್ಷಾಣ, ಯಾವ ಪಕ್ಷಿಗೂ ಕೂಡ ಕೈಲಾಸ ಪರ್ವತದ ಮೇಲೆ ಹಾರಲಿಕ್ಕಾಗೋದಿಲ್ಲ, ಯಾವ ನಾಗನಿಗೂ ಕೂಡ ಅದರ ಮೇಲೆ ಹರ್ಕೊಂಡು ಹೋಗ್ಲಿಕ್ಕಾಗೋದಿಲ್ಲ, ಯಾವ ಯಕ್ಷನೂ ಕೂಡ ಈ ಪರ್ವತವನ್ನು ದಾಟಿ ಹೋಗುವಂತಹ ಧೈರ್ಯವನ್ನು ಮಾಡೋದಿಲ್ಲ. ದೇವ ಗಂಧರ್ವ ರಕ್ಷಸಾಂ, ಯಾವ ದೇವತೆಗಳು ಕೂಡ ಮೇಲಿನಿಂದ ಹಾರಿ ಹೋಗುವಂತಹ ಕೆಲಸವನ್ನು ಕೈಲಾಸ ಪರ್ವತ ಕೆಳಗಿರತಕ್ಕಂಥ ಸಂದರ್ಭದಲ್ಲಿ ಮಾಡೋದಿಲ್ಲಪ್ಪ. ಯಾವ ಗಂಧರ್ವರು ಮಾಡೋದಿಲ್ಲ, ಯಾವ ರಾಕ್ಷಸರೂ ಮಾಡೋದಿಲ್ಲ. ಯಾಕೆ ಹೇಳಿದರೆ, ಎಲ್ಲರಿಗೂ ಕೂಡ ಗೊತ್ತಿದೆ ಅಲ್ಲಿರುವವ ರುದ್ರದೇವ ಅಂತ. ರುದ್ರದೇವ ಮನಸ್ಸು ಮಾಡಿದರೆ ರುದ್ರತೆಯನ್ನು ತೋರಿಸಿಬಿಡ್ತಾನೆ. ರುದ್ರ ಅಂತ ಹೇಳಿದರೆ ಏನು? ಅಳಿಸುವವ ಅಂತ. ರುದ್ರ ಹೇಳಿದರೆ ಅಳುವನ್ನು ದೂರ ಮಾಡುವವ, ಮತ್ತು ಒಂದು ದಿವಸ ಅಳುವಿಕೆಗೆ ಕಾರಣ ಆಗುವವ ಅಂತ. ಸತ್ತಾಗ ಎಲ್ಲರೂ ಅಳುವುದೇ ಅಲ್ವ? ಸಾಯಿಸೋದು ಯಾರು? ಒಳಗಿದ್ದುಕೊಂಡು ನರಸಿಂಹದೇವರು ರುದ್ರ ಒಳಗಿದ್ದುಕೊಂಡು ಆ ಕೆಲಸ ಮಾಡುವುದು. ಆದ್ದರಿಂದ ರುದ್ರ, ನಿನಗೆ ಈ ಸಂಗತಿ ಗೊತ್ತಿಲ್ಲ, ಈ ವಿಷಯ ಬೇಡ. ಆದ್ದರಿಂದ ಸರ್ವೇಷಾಮೇವ ಭೂತಾನಾಂ ಅಗಮ್ಯ ಪರ್ವತಕ್ಕಿಲ್ಲ, ಎಲ್ಲ ಜೀವಜಾತಿಗಳಿಗೂ ಕೂಡ ಈ ಕೈಲಾಸ ಪರ್ವತ ಅನ್ನುವಂಥದ್ದೇನಿದೆ ಇದು ಅಗಮ್ಯ. ಇದನ್ನು ನಮಗೆ ಇವತ್ತೇನಾಗಿದೆ ಗೊತ್ತಾ? ಈ ಫೇಸ್ಬುಕ್ಕಲ್ಲಿ ರೀಲ್ಸ್ ಬರ್ತದೆ, ರೀಲ್ಸಲ್ಲಿ ತೋರಿಸ್ತಾರೆ ಇದು ಕೈಲಾಸ ಪರ್ವತ ನೋಡ್ರಿ. ಅಲ್ಲೊಂದು ಅವರೇ ಒಂದು AI ಕ್ರಿಯೇಟ್ ಮಾಡಿ ಒಂದು ಬಿಳಿ ಬಣ್ಣ ತೋರಿಸಿ, ನೋಡಿ ಅದು ಶಂಕರನ ತೇಜಸ್ಸು, ಒಂದು ಚಿಕ್ಕ ಒಂದು ಪ್ರಾಣಿ ಹಾಗೆ ಮಾಡಿ ಇದು ನಂದಿ. ಸುಮ್ಮನೆ ಅದಕ್ಕೆ ಲೈಕ್ ಸಿಗಬೇಕು, ಒಂದಷ್ಟು ಮಂದಿ ನೋಡಬೇಕು ಅಂತ. ದೇವ ಗಂಧರ್ವ ರಾಕ್ಷಸರಿಗೆ ಹೋಗ್ಲಿಕ್ಕಾಗದಿದ್ದದ್ದು ಇವನದ್ದು ಡ್ರೋನ್ ಹೋಗ್ತದಾ? ಮನುಷ್ಯನ ಡ್ರೋನ್ ಹೋಗ್ತದಾ? ಹೋಗ್ಲಿಕ್ಕಾಗೋದಿಲ್ಲ. ಹೋಗುವಂಥ ಜಾಗದಲ್ಲದಿಲ್ಲ. ಹೋದವ ವಾಪಸ್ ಬರಲಿಲ್ಲ. ಕೈಲಾಸ ನೋಡಬೇಕು ಅಂತ ಎಷ್ಟೋ ಮಂದಿ ಹೊರಟದ್ದು ಇತಿಹಾಸ ದಾಖಲು ಮಾಡ್ತದೆ. ಎಷ್ಟೋ ಮಂದಿ ನೋಡಬೇಕು ಅಂತ ಕೆಲವರಿಗೆ ಶಬ್ದ ಕೇಳಿದೆ ಅಂತೆ, ಡಮರಿನ ಶಬ್ದ ಕೇಳ್ತದಂತೆ, ಕೆಲವರಿಗೆ ಶಂಖದ ಧ್ವನಿ ಕೇಳಿದ್ದಿದೆಯಂತೆ. ಆದರೆ ಈ ರೀತಿ ಕೇಳಿದ, ಈ ರೀತಿ ಅನುಭವಿಸಿದ ಯಾವ ವ್ಯಕ್ತಿಗಳು ಕೂಡ ವಾಪಸ್ ಬಂದವರು ನಿರ್ಮಲದಲ್ಲಿ ಜೀವನ ಮಾಡಲಿಲ್ಲ. ಅಥವಾ ಎಷ್ಟೋ ಮಂದಿ ವಾಪಸ್ಸೇ ಬರಲಿಲ್ಲ, ಈ ಸಂಗತಿಯನ್ನು ಹೇಳಿ ಅಲ್ಲೇ ಮತ್ತೆ ತೆರಳಿದ್ದಾಯಿತು ಅಂತ. ಅಂಥ ಸಂಗತಿ. ಅಷ್ಟು ಸುಲಭ ಉಂಟ ಕೈಲಾಸ, ಅಷ್ಟು ಸುಲಭ ಉಂಟ ವೈಕುಂಠ, ಅಷ್ಟು ಸುಲಭ ಉಂಟ ಸತ್ಯಲೋಕ, ಅದೇನು ಸಂಗತಿ? ಅದರಿಂದ ಇಷ್ಟು ಸಂಗತಿ ಹೇಳ್ತಾರೆ. ನಂದಿ ಮಾತನ್ನು ಕೇಳಿದ ರಾವಣನಿಗೆ ಸಿಟ್ಟು ಬರ್ತದೆ. ಅಂದರೆ ಅಹಂಕಾರದ ಪರಾಕಾಷ್ಠೆ. ಯಾರೀ ತಡೆಯೋದು ನನ್ನನ್ನು? ಹೋಗಬೇಡ ಅಂತ ಹೇಳಲಿಕ್ಕೆ ನೀನು ಯಾರು? ಅಥವಾ ಅಲ್ಲಿ ಶಿವ ಇದ್ದಾನೆ, ರುದ್ರ ಇದ್ದಾನೆ, ಆದರೆ ನೀನು ಹೋಗಬಾರದು ಅಂತ ಹೇಳಿದರೆ ರುದ್ರ ಯಾರು? ಅವಾಗ ಹೇಳ್ತಾನೆ ಗೊತ್ತಾ? ಕೋಯಂ ಶಂಕರ ಇತ್ಯುಕ್ತ ಶೈಲಮೂಲ ಮುಪಾಗತಃ ಅಂತ. ಯಾರೀ ನಿನ್ನ ಶಂಕರ ಯಾರು ನಾನು ನೋಡ್ತೇನೆ, ನಿನ್ನ ರುದ್ರ ಯಾರು ನಾನು ನೋಡ್ತೇನೆ ಅಂತ ಹೇಳಿ ವಿಮಾನದಿಂದ ಕೆಳಗಿಳಿದು ಪರ್ವತದ ಮೂಲ ಭಾಗಕ್ಕೆ ಬರ್ತಾನಂತೆ. ಮೂಲ ಭಾಗಕ್ಕೆ ಬಂದದ್ದು ಮಾತ್ರ ಅಲ್ಲ, ಆ ಬುಡಕ್ಕೆ ಕೈ ಹಾಕ್ತಾನೆ. ಕೈ ಹಾಕಿ ಪರ್ವತವನ್ನು ಅಲುಗಾಡಿಸ್ಲಿಕ್ಕೆ ಪ್ರಾರಂಭ ಮಾಡಿದ. ಇಷ್ಟಾಗುವಾಗ ನಂದಿ ಬಂದು ಅವನ ಹತ್ರ ಮಾತನಾಡಿದ್ದು ಮತ್ತು ನಂದಿಯನ್ನು ಕಂಡು ಅಪಹಾಸ್ಯವನ್ನು ಮಾಡುವಂಥ ಕೆಲಸ ಆಗ್ತದೆ. ರಾವಣ ಅವನನ್ನು ನೋಡಿ ಮಂಗ ಮುಸುಡಿನವ ಅಂತ ಹೇಳಿ ತಮಾಷೆ ಮಾಡ್ತಾನೆ ಅವನು ನಂದಿಗೆ. ಸಿಟ್ಟಲ್ಲಿ, ನಿನ್ನ ಮಂಗಮೂತಿಯವನ ಮಾತನ್ನು ನಾನೇನು ಕೇಳೋದು?
ನಾನು ಪರಾಕ್ರಮಿ, ಮುಂದಕ್ಕೆ ಹೋಗೋದೇ ಸರಿ ಅಂತ ಹೇಳಿ ಬುಡಕ್ಕೆ ಕೈ ಹಾಕುವಾಗ ನಂದಿಗೆ ಅಪಮಾನ ಮಾಡ್ತಾನೆ. ಅಪಮಾನ ಮಾಡಿದ ಹಿನ್ನೆಲೆಯಲ್ಲಿ ನಂದಿಕೇಶ್ವರ ಮತ್ತೆ ರಾವಣನಿಗೆ ಶಾಪವನ್ನು ಕೊಟ್ಟ. ನೆನಪಿಟ್ಕೊಳ್ಳಿ, ಇದು ರಾವಣನಿಗೆ ಎರಡನೇ ಶಾಪ. ಫಸ್ಟ್ ಅವನ ಅಪ್ಪನೇ ಕೊಟ್ಟದ್ದು, ನೀನು ಧ್ವಂಸಸೆ ಅಂತ, ನಿನ್ನ ಕುಲ ನಾಶ ಆಗಿ ಹೋಗ್ತಿ ಅಂತ ಅವನ ಅಪ್ಪ ಕೊಟ್ಟಿದ್ದ. ಇದು ಎರಡನೇ ಶಾಪ. ಈಗ ನಂದಿಕೇಶ್ವರ ಕೊಡ್ತಾ ಇದ್ದಾನೆ. ಏನು ಶಾಪ? ಯಸ್ಮಾತ್ ವಾನರ ರೂಪಂ ಮಾಂ ಅವಜ್ಞಾಯ ದಶಾನನ ಅಶನೀಪಾತ ಸಂಕಾಶಂ ಅಪಹಾಸಂ ಪ್ರಮುಕ್ತವಾನ್. ಏನಯ್ಯ, ನನ್ನನ್ನು ಮಂಗ ಅಂತ ಹೇಳಿ ತಮಾಷೆ ಮಾಡ್ತಾ ಇದ್ದಿ. ಎಂಥ ತಮಾಷೆ? ಅಶನೀಪಾತ ಸಂಕಾಶಂ, ಒಳ್ಳೆ ಸಿಡಿಲು ಬಿದ್ದು ಹಾಗೆ ನೆಗಡ್ತಾ ಇದ್ದೀಯಲ್ಲ, ಗುಡುಗಿನಂತೆ ಗುಡುಗುಡಿಸ್ತಾ ಧ್ವನಿ ಮಾಡ್ತಾ ತಮಾಷೆ ಮಾಡಿ ನೆಗಡ್ತಾ ಅಪಹಾಸ್ಯ ಮಾಡ್ತಾ ಇದ್ದೀಯಲ್ಲ ನನ್ನನ್ನು, ನೆನಪಿಡ್ಕೋ. ಅಪಹಾಸಂ ಪ್ರಮುಕ್ತವಾನ್, ನನ್ನನ್ನು ಕುರಿತಾಗಿ ಅಪಹಾಸ ಮಾಡಿದ ಹಿನ್ನೆಲೆಯಲ್ಲಿ ತಸ್ಮಾತ್ ಮಧ್ವೀರ್ಯ ಸಂಯುಕ್ತ ಮದ್ರೂಪಾ ಸಮ ತೇಜಸಃ ಉತ್ಪತ್ಸ್ಯಂತಿ ವದಾರ್ಥಂ ಹಿ ಕುಲಸ್ಯ ತವ ವಾನರಾಹ ಅಂತ. ಯಾವ ಕಾರಣದಲ್ಲಿ ನೀನು ನನಗೆ ಮಂಗ ಮುಸುಡಿನವ ಅಂತ ನೀನು ನನ್ನನ್ನು ಅಪಹಾಸ್ಯ ಮಾಡಿದಿ, ಮಂಗಗಳೇ ನಿನ್ನ ವಂಶದ ನಾಶಕ್ಕೆ ಕಾರಣ ಆಗ್ತಕ್ಕಂಥ ಹಿನ್ನೆಲೆಯಲ್ಲಿ ನಿನ್ನ ಲೋಕಕ್ಕೆ ಬಂದು ನಿನ್ನ ಕುಲದವರನ್ನು ನಾಶ ಮಾಡದಿದ್ರೆ ನೋಡೋದು. ಇದು ನಂದಿಕೇಶ್ವರ ಕೊಟ್ಟ ಶಾಪ. ಹೌದಲ್ಲ? ರಾಮನಿಗೆ ಸಹಾಯ, ಅವ ಅಸಹಾಯ, ಅವನಿಗೆ ಯಾರ ಸಹಾಯವೂ ಬೇಕಿಲ್ಲ. ಆದರೆ ಸಹಾಯಕ್ಕಿರಲಿ ಅಂತ ರಾಮದೇವರು ಆಯ್ಕೆ ಮಾಡಿಕೊಂಡದ್ದು ಯಾರನ್ನ? ಕರಡಿಯನ್ನು, ಮಂಗನನ್ನು. ಏನು ಆಶ್ಚರ್ಯ! ಎಲ್ಲ ಹೋಗಿ ನಾಶ ಮಾಡಿದ್ದಾಯ್ತಲ್ಲ. ಇದು ಶಾಪ ನಿಮಿತ್ತವಾಗಿ ಆದಂತಹ ಕಾರ್ಯಕ್ರಮ ಅಂತ ಹೇಳಿ ಅದು ಉಲ್ಲೇಖ ಮಾಡುತ್ತದೆ ಉತ್ತರಕಾಂಡ. ನಂದಿ ಮಾತನ್ನು ಕೇಳಲಿಲ್ಲ, ಅವನನ್ನು ಅಪಹಾಸ್ಯ ಮಾಡಿದ್ದಾಯಿತು. ಮುಂದಕ್ಕೆ ಹೋಗಬೇಡ ಅನ್ನತಕ್ಕಂಥ ಎಚ್ಚರಿಕೆ ಮಾತು ಅವಗಣನೆ ಮಾಡಿದ್ದಾಯಿತು. ಬುಡಕ್ಕೆ ಕೈ ಹಾಕ್ತಾನೆ, ಅದನ್ನು ಎತ್ತಲಿಕ್ಕೆ ಹೊರಟ. ಪರ್ವತವನ್ನೇ ಎತ್ತಿ ಇದ್ದಂಥ ಅಡ್ಡವನ್ನು ನಿವಾರಿಸ್ತೇನೆ ಅಂತ ಹೇಳಿ ಹೊರಟಾಗ ಕೇನ ಪ್ರಭಾವೇಣ ಭವೋ ನಿತ್ಯಂ ಕ್ರೀಡತಿ ರಾಜವತ್ ವಿಜ್ಞಾತವ್ಯಂ ನ ಜಾನೀತೆ ಭಯಸ್ಥಾನಂ ಸಮುಪಸ್ಥಿತಂ ಅಂತ ಹೇಳಿ ರಾವಣ ಅಹಂಕಾರದ ಎಲ್ಲೆಯನ್ನು ಮೀರಿಬಿಟ್ಟ. ಏನು ಹೇಳ್ತಾನೆ ಗೊತ್ತಾ? ಕೇನ ಪ್ರಭಾವೇಣ ಭವೋ ನಿತ್ಯಂ ಕ್ರೀಡತಿ ರಾಜವತ್. ಅಲ್ಲಿ ಯಾರಪ್ಪನ ಗಂಟು, ಯಾರಪ್ಪನ ಮನೆ ಅಂತ ಹೇಳಿ ಇಲ್ಲಿ ರುದ್ರ ಕುಣಿತಾ ಇದ್ದಾನೆ. ಯಾರದ್ದಿದು ಜಾಗ, ಯಾರದ್ದು ಅಂತ ಹೇಳಿ ಅವ ಕುಣಿತಾ ಇದ್ದಾನೆ. ಕೇನ ಪ್ರಭಾವೇಣ, ಯಾವ ತಾಕತ್ತಿನಿಂದ? ವಿಜ್ಞಾತವ್ಯಂ ನ ಜಾನೀತೆ ಭಯಸ್ಥಾನಂ ಉಪಸ್ಥಿತಂ. ಗೊತ್ತಿಲ್ಲ ಅವನಿಗೆ ಗೊತ್ತಿಲ್ವಾ? ಅವನಿಗೂ ಭಯ ಹುಟ್ಟಿಸುವ ಒಂದು ವ್ಯಕ್ತಿ ಶಕ್ತಿ ರೂಪದಲ್ಲಿ ರಾವಣನಾಗಿ ಬಂದಿದ್ದಾನೆ ಅಂತ ಆ ಶಂಕರನಿಗೆ ಗೊತ್ತಿಲ್ಲ, ಆ ರುದ್ರನಿಗೆ ಗೊತ್ತಿಲ್ಲ. ಯಾರತ್ರ ಕೇಳಿ ಕುಣಿತಾ ಇದ್ದಾನೆ? ಶಂಕರ ಅಂತ ಹೇಳಿ ಬುಡಕ್ಕೆ ಕೈ ಹಾಕ್ತಾನೆ ನೋಡಿ. ಆಗ ಗೊತ್ತಾಗ್ತದೆ ರುದ್ರದೇವರ ಪರಾಕ್ರಮ ಎಂಥದ್ದು ಅಂತ. ಕೈ ಹಾಕಿದ್ದಲ್ಲ ಬುಡಕ್ಕೆ. ತಥೋ ರಾಮ ಮಹಾದೇವೋ ದೇವಾನಂ ಪ್ರವರೋ ಹರಃ ಪಾದಾಂಗುಷ್ಟೇನ ತಂ ಶೈಲಂ ಪೀಡಯಾಮಾಸ ಲೀಲೆಯ ಅಂತ. ಮೇಲಿದ್ದ ನಮ್ಮ ರುದ್ರದೇವ ಮೇಲಿದ್ದ, ಇವ ಕೆಳಗಿದ್ದಾನೆ. ಕೆಳಗಿದ್ದುಕೊಂಡು ಕೆಳಗೆ ಕೈ ಹಾಕಿದ್ದಾನೆ. ಕೈ ಹಾಕಿದ ಆ ಹೊತ್ತಲ್ಲೇ ಬರೀ ತನ್ನ ಅಂಗುಷ್ಟ ಬೆರಳನ್ನು ಒತ್ತಿಬಿಟ್ಟ ಅಂತೆ ರುದ್ರದೇವ. ಲೀಲೆಯ, ಅದು ಕೂಡ ಬಲ ಹಾಕಿದ್ದಲ್ಲ. ನಮ್ಮ ಮಕ್ಕಳೆಲ್ಲ ಖರ್ಚಿಪ್ ತೆಗೆಯುವಾಗ ಕೀಟ್ಲೆ ಅಂತ ನಾವು ಸ್ವಲ್ಪ ಗಟ್ಟಿ ಹಿಡ್ಕೊಳ್ತೇವಲ್ಲ, ಹಾಗೆ ಸ್ವಲ್ಪ ಒತ್ತಿದ್ದು, ಸ್ವಲ್ಪ ಬಲ ಹಾಕಿದ್ದು. ಲೀಲೆಯ ಪಾದಾಂಗುಷ್ಟೇನ ತಂಶೈಲಂ ಪೀಡಯಾಮಾಸ ಲೀಲೆಯ, ಒತ್ತುಬಿಟ್ಟ. ಆ ಒತ್ತುವಿಕೆ ಅನ್ನುವಂಥದ್ದು ಎಷ್ಟು ನೋವಿಗೆ ಕಾರಣ ಆಗ್ತದೆ ರಾವಣನಿಗೆ ಅಂತ ಹೇಳಿದರೆ, ರಾವಣನ ತೋಳುಂಟಲ್ಲ ಪರ್ವತದ ಅಡಿಯಲ್ಲಿ ಸಿಕ್ಕಿಬೀಳ್ತದೆ. ನಿಜವಾಗಿ ಫಸ್ಟ್ ಟೈಮ್ ರಾವಣ ಉಂಟಲ್ಲ, ನೋವು ಅಂತ ಹೇಳಿದರೆ ಏನು ಅದನ್ನು ಅರಿತ ಹೊತ್ತದು ನಿಜವಾಗಿ. ಮತ್ತು ಎಲ್ಲ ಕಡೆ ಅವ ಗೆದ್ದದ್ದೇ, ಮತ್ತು ಎಲ್ಲರನ್ನು ಸೋಲಿಸಿದ್ದೆ, ಸ್ವಲ್ಪ ಪೆಟ್ಟು ತಿಂದದ್ದಿದೆ, ಇಲ್ಲ ಅಂತಲ್ಲ. ಆದರೆ ಸಂಪೂರ್ಣವಾಗಿ ಸೋತು ಸುಣ್ಣಾದಂತಹ ಒಂದು ಸಂಗತಿ ಯಾವುದು ಅಂತ ಹೇಳಿದರೆ, ಈ ರುದ್ರದೇವರ ತಂಟೆಗೆ ಹೋಗಿ ಪಡ್ಕೊಂಡು ಬಂದಂತಹ ಶಿಕ್ಷೆ ಇದು. ಅವು ದೂರಕ್ಕೆ ಕೂಗ್ತಾನಂತೆ, ಅರಚಿಬಿಟ್ಟ, ಜೋರಾಗಿ ಕೂಗ್ತಾನೆ. ಏನು ಮಾಡಿದರೂ ಕೂಡ ಪರ್ವತ ಅದರಿಂದ ಮುಕ್ತಿ ಸಿಗಲಿಲ್ಲ, ತೋಳು ಸಿಕ್ಕಿ ಬಿದ್ದಿದೆ. ಅಲ್ಲಿದ್ದವರೆಲ್ಲ ಹೇಳ್ತಾರೆ, ನೀನಿನ್ನು ಬೇರೆ ಸ್ವಾಮಿ ಗತಿ ಇಲ್ಲ ನಮಗೆ, ರುದ್ರನ ಪ್ರಾರ್ಥನೆಯನ್ನು ಮಾಡುವುದು ಬಿಟ್ಟು ಇನ್ನು ಬೇರೆ ಏನು ಉಪಾಯ ಇಲ್ಲ. ಆದ್ದರಿಂದ ರುದ್ರನ ಪ್ರಾರ್ಥನೆ ಮಾಡು ಸ್ವಾಮಿ, ಅವನನ್ನು ದಮ್ಮಯ್ಯ ತಪ್ಪಾಯಿತು ಅಂತ ಕೇಳ್ಕೊ, ತೊಂದರೆ ಇಲ್ಲ, ಎಲ್ಲ ನಾವೇ ಇರೋದಲ್ಲ, ಮರ್ಯಾದೆ ಹೋಗೋದಿಲ್ಲ, ನಾವೇ ಇರೋದಲ್ವಾ, ಆದ್ದರಿಂದ ರುದ್ರನನ್ನು ಪ್ರಾರ್ಥನೆ ಮಾಡು ಅಂತ ಹೇಳಿ ಎಲ್ಲ ಮಂದಿಗಳು ಹೇಳಿದಾಗ ರಾವಣ
ಸಾಮಗಾನದಿಂದ ರುದ್ರನನ್ನು ಸ್ತುತಿಸ್ತಾನೆ. ಉತ್ತರಕಾಂಡದಲ್ಲಿ ಬರ್ತದೆ, ಸಾಮಗಾನದಿಂದ ರುದ್ರನನ್ನು ಸ್ತುತಿಸ್ತಾ ಇದ್ದ. ಅಂದರೆ ಸಾಮವೇದ ಗೊತ್ತಿತ್ತು ಅಂತಾಯ್ತು ನೋಡಿ, ಸಾಮವೇದವನಿಗೆ ಗೊತ್ತಿತ್ತು ಅಂತಾಯ್ತು. ಇಲ್ಲಿದ್ರೆ ಸಾಮಗಾನ ಹೆಂಗೆ ಬರ್ತದೆ? ಅದ್ಭುತವಾ, ಸುಂದರಕಾಂಡದಲ್ಲಿ ಬರ್ತದಲ್ಲ. ಅವ ಸೀತೆ ವನದಲ್ಲಿರುವಾಗ ಸೀತೆಯನ್ನು ಕುರಿತಾಗಿ ಮಾತನಾಡಲಿಕ್ಕೆ ಬರುವಾಗ ಅವನ ಆಚೀಚೆ ವೇದ ಮಂತ್ರಗಳನ್ನು ಹೇಳಿಕೊಂಡು ಒಂದಷ್ಟು ಮಂಡಳಿ ಪುರೋಹಿತರು ಋಷಿಗಳೆಲ್ಲ ಬರ್ತಾಗಿದ್ರು. ಅವರನ್ನು ಬ್ರಹ್ಮರಾಕ್ಷಸರು ಅಂತ ಕರೀತಾರೆ ಅಂತ. ನಮ್ಮಲ್ಲಿ ಇವತ್ತು ಬ್ರಹ್ಮರಾಕ್ಷಸ ಹೇಳಿದರೆ ಪೀಡೆ. ಯಾಕೆ? ರಾಕ್ಷಸನ ಒಟ್ಟಿಗಿದ್ದಾರೆ ಅವರು, ಆದರೆ ಬ್ರಹ್ಮವನ್ನು ಹೇಳ್ತಾ ಇದ್ದಾರೆ, ವೇದವನ್ನು ಹೇಳ್ತಾ ಇದ್ದಾರೆ. ಆದ್ದರಿಂದ ಅವರು ಬ್ರಹ್ಮರಾಕ್ಷಸರು ಅಂತ ಬಹಳ ಚಂದದಲ್ಲಿ ಹೇಳ್ತಾರೆ ಅದನ್ನು. ಆದ್ದರಿಂದ ಅಷ್ಟು ಮಟ್ಟಿಗಾದರೂ ವೇದಕ್ಕೆ ಮರ್ಯಾದೆ ಕೊಟ್ಟಿದ್ದ. ಮತ್ತು ಸಾಮವೇದ ಸ್ವಯಂ ಹೇಳ್ತಾ ಇದ್ದಾನೆ, ರುದ್ರನ ಪ್ರಾರ್ಥನೆ ಮಾಡ್ತಾ ಇದ್ದಾನೆ ಹೇಳಿದರೆ ಸಾಮ ಅರಿತಿದ್ದ ಅಂತಾಯಿತು. ಸಾಮವೇದದಿಂದ ಶಿವಸ್ತುತಿಯನ್ನು ಮಾಡಿ ಶಿವನನ್ನು ಮೆಚ್ಚಿಸ್ತಾನೆ. ಅವನ ಕೂಗಿನ ಧ್ವನಿ ಎಷ್ಟು ಗಟ್ಟಿಗಿತ್ತು, ಏನು ಭೀಕರ ಇತ್ತು ಅಂತ ಹೇಳಿದರೆ ಅದನ್ನು ಕೇಳಿದ ಸ್ವಯಂ ರುದ್ರದೇವ ಅವನಿಗೆ ಹೇಳ್ತಾನಂತೆ, ಯಸ್ಮಾಲ್ ಲೋಕತ್ರಯಂ ಚೈತದ್ರಾವಿತಂ ಭಯಮಾಗತಂ ತಸ್ಮಾತ್ ತ್ವಂ ರಾವಣೋ ನಾಮ ನಾಮ್ನಾ ರಾಜನ್ ಭವಿಷ್ಯಸಿ ಅಂತ ರುದ್ರದೇವ ಹೇಳ್ತಾನಂತೆ. ಏನಯ್ಯ, ಏನೋ ನಿನ್ನ ಕಂಠ, ಏನೋ ನಿನ್ನ ಧ್ವನಿ, ಏನು ನಿನ್ನ ಸ್ವರ, ಲೋಕತ್ರಯ 3 ಲೋಕವೂ ಕೂಡ ಬೆಚ್ಚಿ ಬೀಳುವಂತೆ ಕಿರುಚಿಬಿಟ್ಟಿಯಲ್ಲ. ಆದ್ದರಿಂದ ನಿನಗೆ ಇವತ್ತಿನಿಂದ ಒಂದು ಹೊಸ ಹೆಸರು ಅಂತ, ದ ನ್ಯೂ ನೇಮ್, ಹೊಸ ಹೆಸರು ನಿನಗೆ. ಏನು? ದ್ರಾವಿತಂ ಭಯಮಾಗತಂ, ಎಲ್ಲರನ್ನ ಭಯ ಬೀಳುವಂತೆ ನೀನು ಮಾಡಿದ ಹಿನ್ನೆಲೆಯಲ್ಲಿ ತಸ್ಮಾತ್ ತ್ವಂ ರಾವಣೋ ನಾಮ ನಾಮ್ನಾ ರಾಜನ್ ಭವಿಷ್ಯತಿ, ಇವತ್ತಿನಿಂದ ನೀನು ರಾವಣ ಅನ್ನುವಂಥ ಹೆಸರಿನಿಂದ ಜಗದ್ವಿಖ್ಯಾತನಾಗ್ತಿ ಅಂತ. ರಾವಣ ಅಂತ ಹೇಳಿದರೆ ಹಂಗಿದ್ರೆ ಏನಾಯ್ತು ಹೇಳಿ? ರಾವಣ ಅಂತ ಹೇಳಿದರೆ ಬೊಬ್ಬೆ ಹಾಕುವ ಅಂತ ಆಯಿತು. ನಾವು ಹೇಳ್ಬೋದು, ಜೋರು ಬೊಬ್ಬೆ ಹಾಕಿದರೆ ಸ್ವಲ್ಪ ರಾವಣನ ಧ್ವನಿಯನ್ನು, ವಾಲ್ಯೂಮನ್ನು ಕಮ್ಮಿ ಮಾಡಿರಿ ಅಂತ. ರಾವಣ ಅಂತ ಹೇಳಿದರೆ ಕ್ಯಾರೆಕ್ಟರ್ ಅಲ್ಲ, ಬೊಬ್ಬೆ ಹಾಕಿದವ ಅಂತ ಅರ್ಥ. ಆದರೆ ಬೊಬ್ಬೆ ಹಾಕುವ ಮಂದಿಗಳಲ್ಲಿ ಇವ ಅಗ್ರಗೇಸರಾದದ್ರಿಂದ ರುದ್ರದೇವನು ಅದಕ್ಕಿಂತ ಪೂರ್ವದಲ್ಲಿ ಮತ್ತೊಂದು ವ್ಯಕ್ತಿಯನ್ನು ನೋಡದೇ ಇದ್ದದ್ರಿಂದ ಅವನಿಗೆ ರಾವಣ ಅಂತಕ್ಕಂಥ ಹೆಸರನ್ನು ಕೊಟ್ಟು ಬಿಟ್ರಂತೆ. ರುದ್ರದೇವರು ಸುಪ್ರೀತರಾಗಿದ್ದಾರೆ ಅಂತ ರಾವಣನಿಗೆ ಗೊತ್ತಾಯ್ತಾ? ಹಿಡ್ಕೊಳ್ಬೇಕೀಗ, ಇದೇ ಸಂದರ್ಭ ಅಂತ ಗಟ್ಟಿ ಹಿಡ್ಕೊಂಡು ಬಿಟ್ಟ ರಾವಣ. ಏನು ಮಾಡ್ತಾನೆ ಗೊತ್ತಾವ? ಮೆಚ್ಚಿ ಇಷ್ಟು ಹೇಳಿ ಆದ ಕೂಡಲೇ, ರಾವಣ ಅಂತ ನಿನಗೆ ಹೆಸರಿರಲಿ ಅಂತ ಹೇಳಿ ಆದ ಕೂಡಲೇ ರುದ್ರದೇವರ ಹತ್ರ ಪ್ರಾರ್ಥನೆ ಮಾಡ್ತಾನಂತೆ. ಏನು ಗೊತ್ತಾ? ದೀರ್ಘಭಾಗಿಶ್ಚ ಮೇ ಪ್ರಾಪ್ತಂ ಬ್ರಹ್ಮಣ ತ್ರಿಪುರಾಂತಕ ವಾಂಚಿತಂ ಜಾಯುಷಂ ಶೇಷಂ ಶಸ್ತ್ರಂ ತ್ವಂಚ ಪ್ರಯಚ್ಛಮೆ ಅಂತ. ರುದ್ರದೇವ ಬ್ರಹ್ಮದೇವರ ತಪಸ್ಸನ್ನು ಮಾಡಿ ಬಹಳ ದೀರ್ಘ ಆಗಿರತಕ್ಕಂಥ ಆಯುಷ್ಯವನ್ನು ನಾನು ಪಡ್ಕೊಂಡಿದ್ದೇನೆ. ಎಲ್ಲ ಆಗಿದೆ, ನನ್ನ ಪರಾಕ್ರಮದಿಂದ ತಪಸ್ಸಿನಿಂದ ಪಡ್ಕೊಂಡಾಗಿದೆ. ಅದರೊಂದು ಸಮಸ್ಯೆ ಏನು ಗೊತ್ತಾ? ಇದು 2-3 ಜನ ನನಗೆ ಆಲ್ರೆಡಿ ಶಾಪ ಕೊಟ್ಟಾಯಿತು. ಈಗ ಈ ಶಾಪ ಕೊಟ್ಟ ಹಿನ್ನೆಲೆಯಲ್ಲಿ, ಆ ಶಾಪದ ಹಿನ್ನೆಲೆಯಲ್ಲಿ ನನ್ನ ಆಯುಷ್ಯ ಅನ್ನುವಂಥದ್ದು ಅದರಲ್ಲೇ ವ್ಯರ್ಥ ಆದರೆ, ಈಗ ನೋಡಿ ಕುಂಭಕರ್ಣನ ಅವಸ್ಥೆ ಏನಾಯಿತು? ವರ ಅವನಿಗೆ ಶಾಪ ಆಯಿತು, ಇಡೀ ಜೀವನ ಹೋಯಿತು. ಅದೇ ರೀತಿ ಇವ ಹೇಳ್ತಾನೆ, ನನಗೆ ಉಳಿದಂತಹ ಆಯಸ್ಸು ಏನಿದೆ ಅದು ಯಾರ ಶಾಪದ ಒಂದು ರೀತಿಯ ವಿಪರಿಣಾಮಕ್ಕೂ ಕೂಡ ಒಳಗಾಗಬಾರದು. ಅದು ಅದರ ಹಾಗೆ ಹೋಗ್ತಾ ಇರಬೇಕು. ಶಾಪದ ಹಿನ್ನೆಲೆಯಲ್ಲಿ ನನ್ನ ಆಯುಷ್ಯ ವ್ಯರ್ಥ ಆಗಬಾರದು, ಒಂದು ಅನುಗ್ರಹ ಮಾಡು ಅಂತ ಹೇಳಿ ರುದ್ರದೇವರ ಹತ್ರ ಕೇಳ್ಕೊಳ್ತಾನೆ ರಾವಣ. ರುದ್ರದೇವರು ತಥಾಸ್ತು ಅಂತ ಹೇಳಿದರು. ಇಷ್ಟು ಮಾತ್ರ ಅಲ್ಲ ನೋಡಿ, ಇನ್ನೊಂದು ಕೇಳ್ತಾನೆ, ಶಸ್ತ್ರಂ ತ್ವಂಚ ಪ್ರಯಚ್ಛಮೆ, ನಿನ್ನ ಹತ್ತಿರ ಇರತಕ್ಕಂಥ, ನಿನಗೆ ತೀರಾ ಹತ್ತಿರದ ಸಂಬಂಧಪಟ್ಟ ಒಂದು ಆಯುಧವನ್ನು ನನ್ನನ್ನು ನೀನು ಕೊಡಬೇಕು ಅಂತ. ಒಂದು ಆಯುಧವನ್ನು ನನಗೆ ಕೊಡಬೇಕು ನೀನು. ಆ ಆಯುಧ ಜಗತ್ತನ್ನು ಗೆಲ್ಲಿಕ್ಕೆ ಕಾರಣ ಆಗಬೇಕು, ಅಂಥದ್ದೊಂದು ಅನುಗ್ರಹ ಮಾಡು ಅಂತ ಹೇಳಿ ಪ್ರಾರ್ಥನೆ ಮಾಡಿದಾಗ ರುದ್ರದೇವರು ಹೇಳ್ತಾರೆ, ದದೌ ಖಡ್ಗಂ ಮಹಾದೀಪ್ತಂ ಚಂದ್ರಹಾಸಮಿತಿ ಶ್ರುತಂ ಆಯುಷಷ್ಟ ಅವಶೇಷಂಚ ದದೌ ಭೂತ ಪತಿಸ್ತತ ಅಂತ. ಆಯ್ತಪ್ಪ, ಮೆಚ್ಚಿದ್ದೇನೆ, ನಿನ್ನ ಸ್ತುತಿಗೂ ಮೆಚ್ಚಿದ್ದೇನೆ, ನಿನ್ನ ಪರಾಕ್ರಮಕ್ಕೆ ಮೆಚ್ಚಿದ್ದೇನೆ, ತಗೋ ಒಂದು ಖಡ್ಗ ತಗೋ ಅಂತ ಹೇಳಿ, ಬಹಳ ಝಳಪಳಿಸ್ತಾ ಇದ್ದಂಥ ಖಡ್ಗ ಅಂತ ಅದು. ಆ ಖಡ್ಗವನ್ನು ರಾವಣನಿಗೆ ಕೊಟ್ಟು ಚಂದ್ರಹಾಸಮಿತಿ ಶ್ರುತಂ, ಈ ಖಡ್ಗಕ್ಕೆ ಹೆಸರು ಚಂದ್ರಹಾಸ ಅಂತ. ಅದ್ಭುತ ಆಗಿರುವಂತಹ ರುದ್ರದೇವರ ಹತ್ರ ಇದ್ದಂತಹ ಖಡ್ಗ ಅದು. ಈ ಖಡ್ಗವನ್ನು ಹಿಡ್ಕೋ, ಮತ್ತಿನ್ನೇನು ಕೇಳಿದ್ದಿ ನೀನು? ಆಯಸ್ಸಿನ ಉಳಿದ ಭಾಗಗಳು ಯಾವುದೇ ಶಾಪಕೋಪದ ಹಿನ್ನೆಲೆಯಲ್ಲಿ ನಷ್ಟ ಆಗಬಾರದು ನಂದು ಅಂತ ಕೇಳ್ಕೊಂಡಿದ್ದೀಯಲ್ಲ,
ದದೌ ಭೂತ ಪತಿಸ್ತತ. ಸರಿ, ತಥಾಸ್ತು, ಹೆದರಬೇಡ, ಏನೇನಾಗೋದಿಲ್ಲ, ಉಳಿದ ನಿನ್ನ ಆಯಸ್ಸನ್ನುವಂಥದ್ದು ಯಾವ ರೀತಿ ನೀನು ಬಯಸ್ತಾ ಇದ್ದೀ ಆ ರೀತಿ ಸಾಕ್ತದೆ ಅಂತ ಹೇಳಿ. ನೋಡಿ, ಆದ್ದರಿಂದಲೇ ನಮ್ಮ ನಿನ್ನೆಯೋ ಮೊನ್ನೆಯೋ ನೋಡಿತ್ತದನ್ನು. ಇಷ್ಟು ಮಂದಿ ಶಾಪ ಕೊಡ್ತಾರೆ ಗೊತ್ತಾ. ಅವನು ಅಪಹಾರ ಮಾಡಿದ 100 ಮಂದಿ ಹೆಣ್ಣು ಮಕ್ಕಳಲ್ಲಿ 100 ಮಂದಿಯೂ ಕೂಡ ಶಾಪ ಕೊಟ್ಟಿದ್ದಾರೆ. ಅದನ್ನು ಸೂಚ್ಯವಾಗಿ ಉಲ್ಲೇಖ ಮಾಡೋದು ಉತ್ತರಕಾಂಡ. ಯಾವ ಹೆಣ್ಣು ಮಕ್ಕಳು ಹೋಗ್ತಾರ್ರಿ? ಪತಿವೃತ ಸ್ತ್ರೀಯರೆಲ್ಲ ಅವನ ಅಂಕೆಗೆ ಬಂದು ಕೂತು ಅವನಿಗೆ ಇಚ್ಛೆಗನುಗುಣವಾಗಿ ಅವನ ಅಂತಃಪುರಕ್ಕೆ ಬರಲಿಕ್ಕೆ ಯಾವ ಹೆಣ್ಣು ಮಗಳು ಹೋಗ್ತಾಳೆ? ಯಾವ ಸಾಧ್ವಿ ಒಪ್ಪಲಿಕ್ಕೆ ಸಾಧ್ಯ? ಎಲ್ಲರೂ ಕೂಡ ಮನಸ್ಸಿನಲ್ಲಿ ಶಾಪ ಹಾಕ್ತಾ ಇದ್ರು. ನೋಡಿ, ಎಲ್ಲರೂ ಕೂಡ ಮನಸ್ಸಿನಲ್ಲಿ ಶಾಪ ಹಾಕ್ತಾ ಇದ್ರು. 100 ಮಂದಿಯ ಅಂಥ ಶಾಪ, ತಂದೆಯಿಂದ ಪಡೆದ ಶಾಪ, ನಂದಿಯಿಂದ ಪಡೆದ ಶಾಪ, ವೇದವತಿಯಿಂದ ಪಡೆದ ಶಾಪ, ಮತ್ತು ಗಂಧರ್ವ, ನೆಕ್ಸ್ಟು ಕುಬೇರನ ಮಗ ನಳಕುಬರ, ಅವನಿಂದ ಪಡೆದಂತಹ ಶಾಪ. ಎಷ್ಟು ಮಂದಿ ಶಾಪ, ಎಷ್ಟು ಮಂದಿ ಶಾಪ. ಇಷ್ಟು ಮಂದಿ ಶಾಪವನ್ನು ಪಡ್ಕೊಂಡು ಆ ಶಾಪಕ್ಕನುಗುಣವಾಗಿ ಇದ್ದದ್ದು ಹೌದಾದರೆ ರಾವಣ ಮನೆಯಲ್ಲೇ ದುರವಸ್ಥೆಯನ್ನು ಕಾಣಬೇಕಾಗಿತ್ತು. ಕಾಣದೆ ಅವನ ಪರಾಕ್ರಮ ಮುಂದುವರೆದದ್ದು ಹೇಗೆ ಅಂತ ಹೇಳಿದರೆ, ರುದ್ರದೇವರ ಈ ವರದ ಈ ಪ್ರಭಾವದಿಂದ ಅಷ್ಟು ಮಂದಿ ಶಾಪವನ್ನೂ ಕೂಡ ಜೀರ್ಣಿಸ್ತಾ ಅದೆಲ್ಲವೂ ಹೊಂಚು ಹಾಕ್ತಾ ಒಂದು ದಿವಸ ರಾಮದೇವರ ಬಾಣ ಅನ್ನುವಂಥ ರೂಪದಲ್ಲಿ ಪರಿಣಾಮ ಆಗಿ ಅವನ ಎದೆಗೆ ಹೊಕ್ಕಿ ಅವನ ಸರ್ವನಾಶಕ್ಕೆ ಕಾರಣ ಆಯಿತು ಅನ್ನುವಂಥ ತಾತ್ಪರ್ಯವನ್ನು ನಾವು ಕಾಣಬೇಕಾಗ್ತದೆ ಅನ್ನುವಂಥದ್ದನ್ನು ಹೇಳ್ತಾ ಇವತ್ತಿನ ಚಿಂತನೆಯನ್ನು ನಾವು ಮತ್ತೆ ರಾಮದೇವರ ಚರಣಾರವಿಂದಕ್ಕೆ ಸಮರ್ಪಣೆ ಮಾಡೋಣ. ಮತ್ತೆ ನಾಳೆ ಸೇರಿದಾಗ ಈ ಚಿಂತನೆಯನ್ನು ಮುಂದುವರಿಸೋಣ ಅಂತ ಹೇಳ್ತಾ ಶ್ರೀಹರಿಕೃಷ್ಣಾರ್ಪಣಮಸ್ತು.